ನನಗೆ ಅರ್ಧ ಗಂಟೆಯಲ್ಲಿ ಒಂದು ನಿಮಿಷ 2 ನಿಮಿಷನೂ ಅದ್ರ ಬಗ್ಗೆ ಯೋಚಿಸೋಕ್ಕಾಗಲಿಲ್ಲ. ಮನಸ್ಸು ಎಲ್ಲ ಕಡೆ ಓಡಾಡ್ತಾ ಇದೆ. ಏನಪ್ಪ ನನಗೆ ಸಿಟ್ಟಿಂಗ್ ಮುಗ್ದಾದ್ಮೇಲೆ ಒಂಥರ ನಾಚಿಕೆ, ಮರ್ಯಾದೆ, ಅವಮರ್ಯಾದೆ, ಒಂಥರ ಬೇಜಾರಾಗಿ ಹೋಗಿತ್ತು. ಹೀಗೆ ಬರ್ತಾ ಬರ್ತಾ ನಾನು ಒಲವು ಮೋರ್ ಟುವರ್ಡ್ಸ್ ಎನ್ವಿರಾನ್ಮೆಂಟ್. ಸುಮಾರು ಒಂದು 4-5 ವರ್ಷ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾ ಇತ್ತು. ಸೋಲಾರ್ ಎನರ್ಜಿ ಯುಟಿಲೈಸೇಷನ್ ಫಾರ್ ಎಲೆಕ್ಟ್ರಿಸಿಟಿ ಜನರೇಷನ್. ಮೆಥನಾಲ್ ಅಂತ ವಿ ಆರ್ ಟ್ರೈಂಗ್ ಟು ಇಂಟ್ರೊಡ್ಯೂಸ್ ಅನದರ್ ಫ್ಯೂಯಲ್ ಇನ್ ಪ್ಲೇಸ್ ಆಫ್ ಪೆಟ್ರೋಲ್ ಅಂಡ್ ಡೀಸೆಲ್ ಟು ರಿಡ್ಯೂಸ್ ಪೊಲ್ಯೂಷನ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ. ಸುಮಾರು ಜನ ಹುಡುಗರು ಎಸ್ಪೆಷಲಿ ನಿದ್ದೆ ಮಾಡೋಕ್ಕೆ ಆಗಲ್ಲ ರಾತ್ರಿ. ಫೋನ್ ಇಲ್ಲದೆ ಇದ್ರೆ ಅಡಿಕ್ಷನ್ ಥರ ಆಗ್ತಾ ಇದೆ. ಸಿಮಿಲರ್ಲಿ ಬಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಥಾಟ್ ಪೊಲ್ಯೂಷನ್. ನಮ್ಮ ಯೋಚನೆಗಳು ತುಂಬ ಬದಲಾಗ್ತಾ ಇದೆ. ಹಾರ್ಟ್ಫುಲ್ನೆಸ್ ನನ್ನ ಅನುಭವ, ಆಫೀಸ್ನಲ್ಲಿ ಬೇರೆಯವ್ರು ಎಷ್ಟು ಒಂದು 12 ಅವರ್ಸ್ ತೊಗೋತಿದ್ರೆ ಒಂದು ಕೆಲಸ ಮಾಡೋಕ್ಕೆ ನಮ್ಗೆ 2 ಅವರ್ಸಲ್ಲಿ ಮುಗಿದೋಗೋದು ಕೆಲಸ. ಸೊ ಏನಾಗುತ್ತೆ ಆಗ ನಂಗೆ ಇನ್ನು ಮಿಕ್ಕಿ 10 ಅವರ್ಸ್ ಖಾಲಿ ಸಿಗುತ್ತೆ. ಅದನ್ನು ಪಿಕ್ಚರ್ ನೋಡ್ಬೋದಾಗಿತ್ತು, ಹೊರಗಡೆ ಹೋಗ್ಬೋದಾಗಿತ್ತು ಅಲ್ವಾ. ನನ್ನ ವಾಟ್ ಎವರ್ ಐ ಥಾಟ್ ವಾಸ್ ಮೈ ಎಂಟರ್ಟೈನ್ಮೆಂಟ್, ದಟ್ ಪಾರ್ಟ್ ಈಸ್ ಆಲ್ಸೋ ಟೇಕನ್ ಕೇರ್ ಆಫ್ ಮಚ್ ಬೆಟರ್. ಈಗಿನ ಯಂಗರ್ ಜನರೇಷನ್ ದಿಸ್ ಎ ಮೇನ್ ಪ್ರಾಬ್ಲಮ್. ಎವ್ರಿಥಿಂಗ್ ಇಸ್ ಕ್ರೆಡಿಟ್ ಬೇಸ್ಡ್. ವಿ ಆರ್ ಸ್ಲೋಲಿ ಮೂವಿಂಗ್ ಟುವರ್ಡ್ಸ್ ದ US ಸಿಸ್ಟಮ್. ಐ ಆಮ್ ಟೆಲ್ಲಿಂಗ್ ಯು ಒನ್ ಥಿಂಗ್, ಡೋಂಟ್ ಟೇಕ್ ಎನಿ ಲೋನ್ ಇನ್ ಯರ್ ಲೈಫ್. ಸಾಲ ಅನ್ನೋದು ಮಾಡ್ಕೊಂಡು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಐ ಹ್ಯಾವ್ ನಾಟ್ ಟೇಕನ್ ಎನಿ ಲೋನ್. ನಾನು ಇಲ್ಲಿ ತನಕ ಯಾವುದೇ ಥರದ ಸಾಲ ಮಾಡಿಲ್ಲ. ಒಂದೇ ಒಂದು ಸತಿ ಯಾವುದೋ FD ಮೇಲೆ ಬೇಕಾಗಿತ್ತು ಅಂತ ಅರ್ಜೆಂಟಿಗೆ ಏನಕ್ಕೋ ಒಂದು ತೊಗೊಂಡಿದ್ದೀನಿ. ಚಾರಿಜಿ ಅವ್ರು ಬಂದರು, ಕೇಳಿದ್ರು ಒಂದು 5 ನಿಮಿಷ. ಹಿ ಗಾಟ್ ವೆರಿ ಹ್ಯಾಪಿ. ಹಿ ಸೆಡ್, ವಾಟ್ ಆರ್ ಯು ಪೀಪಲ್ ಡೂಯಿಂಗ್? ಐ ಆಮ್ ಟ್ರೈಂಗ್ ಟು ಕ್ರಿಯೇಟ್ ವಿಷನರೀಸ್ ವೈಲ್ ಯು ಪೀಪಲ್ ಆರ್ ಸೇಯಿಂಗ್ ಯು ವಿಲ್ ಫಾಲೋ ಮೈ ವಿಷನ್. ಐ ಡೋಂಟ್ ನೀಡ್ ಅ ಕ್ರೌಡ್ ಲೈಕ್ ಯು. ಐ ವಾಂಟ್ ವಿಷನರೀಸ್. ಪ್ರಾಣಾಹುತಿ ನಮ್ಮ ಧ್ಯಾನ ಕೂತ್ಕೊಂಡಾಗ ಅಥವಾ ನಾವು ಯಾವಾಗಲೇ ಹೃದಯದ ಕಡೆ ಗಮನ ಕೊಟ್ಟಾಗ ಟ್ರಾನ್ಸ್ಮಿಷನ್ ಇರುತ್ತಲ್ಲ, ಅದರಲ್ಲಿ ಇಟ್ ಕ್ಯಾನ್ ಮೇಕ್ ಮ್ಯಾಜಿಕ್. ಹೆಂಗೆ ಏನು ಅಂತೆಲ್ಲ ಗೊತ್ತಾಗಲ್ಲ, ಬಟ್ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಇನ್ ಯುವರ್ ಲೈಫ್. ಮಾಸ್ಟರ್ ಹೇಳಿದಾರೆ ಎಲ್ಲ ಒಂದು ಕಡೆ, ಇಫ್ ಯು ಟ್ರಾನ್ಸ್ಮಿಟ್ ಟು ಅ ಥೀಫ್ ವಿಲ್ ಬಿಕಮ್ ಅ ಪರ್ಫೆಕ್ಟ್. ಒಂದು ಬೇಡದೇ ಇದ್ದಂತ ತೆಗೆದಾಕತ್ತೆ. ಇನ್ನೂ ಒಂದು, ನಾವು ಏನು ಉಳಿಸ್ಕೋಬೇಕು ಅಂತಿರ್ತೀವೋ, ಕೆಟ್ಟತನ ಉಳಿಸ್ಕೋಬೇಕು ಅಂದರೆ ಕೆಟ್ಟತನ ಹೆಚ್ಚಿಗೆ ಆಗುತ್ತೆ, ಒಳ್ಳೆತನ ಉಳಿಸ್ಕೋಬೇಕು ಅಂದರೆ ಒಳ್ಳೆತನ ಹೆಚ್ಚಿಗೆ ಆಗುತ್ತೆ. ಸೊ ಶುದ್ಧೀಕರಣದಿಂದ ನಾವು ಬೇಡದೇ ಇದ್ದಂತ ತೆಗೆದಾಕಿ ನಮಗೇನು ಎಸೆನ್ಸ್ ಇರುತ್ತೋ ಅದರಿಂದ ಬೆಳೆಸ್ಕೋಬೇಕು ಅಂದರೆ ಟ್ರಾನ್ಸ್ಮಿಷನ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಎಪಿಸೋಡ್ ಆಫ್ ಕಾನ್ವರ್ಸೇಷನ್ ಫ್ರಮ್ ಕಾನಾಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಶ್ರೀ BG ಪ್ರಸನ್ನಕೃಷ್ಣ ಅವರಿದ್ದಾರೆ. ಹಾರ್ಟ್ಫುಲ್ನೆಸ್ ಸಂಸ್ಥೆಯ ಸಂಶೋಧನಾ ವಿಭಾಗದ ಉಸ್ತುವಾರಿಯನ್ನು ಹೊತ್ಕೊಂಡು ಹಾಗೂ ಹಾರ್ಟ್ಫುಲ್ನೆಸ್ ಸಂಸ್ಥೆಯ ಪ್ರಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಕಾನ್ವರ್ಸೇಷನ್ಸ್ ಇನ್ ಕಾನಲ್ಲಿ ಒಂದು ಚಿಕ್ಕ ಪರಿಚಯ ಮಾಡ್ಕೊಳ್ಳೋದೊಂದು ಪ್ರಯತ್ನ. ಸೊ ನಿಮ್ಮ ಚಿಕ್ಕ ವಯಸ್ಸು, ಬಾಲ್ಯ ಹೇಗಿತ್ತು ಸರ್? ಬಾಲ್ಯ ಅಂತಂದರೆ ಒಂದು ನಾರ್ಮಲ್ ಹುಡುಗನಾಗೆ ಬೆಳೆದೆ. ನನಗೀಗ 62 ವರ್ಷ. ಹುಟ್ಟಿದಾಗಿಂದ ಒಂದು ಫ್ಯಾಮಿಲಿ, ವರಿ ಆರ್ಥೋಡಾಕ್ಸ್ ಫ್ಯಾಮಿಲಿಲಿ ಹುಟ್ಟಿದ್ದೆ. ಮನೇಲಿ ದೇವರು ದಿಂಡ್ರು ಅಂತೆಲ್ಲ ನಮ್ಮ ತಂದೆ ತಾಯಿ ಎಲ್ಲ ತುಂಬ ಇದಾಗಿ ಹೇಳ್ಕೊಡ್ತಿದ್ರು. ನಮ್ಮ ತಾಯಿಗೆ ಇದ್ದಿದ್ದ ಶ್ರದ್ಧೆ, ಭಕ್ತಿ ದೇವರಲ್ಲಿ ಅದೆಲ್ಲ ಹುಟ್ಟಿದಾಗಿಂದ ನೋಡ್ಕೊಂಡು ಬಂದಿದ್ವಿ. ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿಯಲ್ಲಿ ಬೆಳೆದೆ. ಓದಿದ್ದೆಲ್ಲ ಮೈಸೂರು, ಧಾರವಾಡ, ಚೆನ್ನೈ 3 ಕಡೆ ವ್ಯಾಸಂಗ ಮಾಡಿದೆ. ಆಮೇಲೆ ಮೈಸೂರಲ್ಲಿ ಇಂಜಿನಿಯರಿಂಗ್ ಮಾಡಿ ಆನಂತರ IIT ಡೆಲ್ಲಿಲಿ MTech ಮಾಡಿದೆ. ಇದು ಹುಡುಗದ ಇದರಲ್ಲಿದ್ದಾಗ ತುಂಬ ತಂಟೆ ಆಗಿದ್ದ, ತುಂಬ ಸ್ಟುಡಿಯೋಸ್ ಹುಡುಗರಾಗಿದ್ರ, ತುಂಟಾಟ ಜಾಸ್ತಿ ಇತ್ತಾ? ಹೇಗಿತ್ತು ನಿಮ್ಮ ಬಾಲ್ಯದಲ್ಲಿ? ಬಾಲ್ಯದಲ್ಲಿ ಒಬ್ಬ ನಾರ್ಮಲ್ ಹುಡುಗ ಆಗಿದ್ದೆ. ಸ್ಕೂಲಲ್ಲಿ, ಕಾಲೇಜಲ್ಲಿ ತುಂಟಾಟ ಇತ್ತು. ಓದೋದ್ರಲ್ಲೂ ಚೆನ್ನಾಗೇ ಓದಿದೆ. ಮೈಸೂರು ಯೂನಿವರ್ಸಿಟಿಲಿ ಫಸ್ಟ್ ರ್ಯಾಂಕ್ ಬಂದಿತ್ತು. ಆನಂತರ IIT ಡೆಲ್ಲಿಲೂ ಒಳ್ಳೆ ಇದರಲ್ಲಿ ಇದು ಮಾಡಿದೆ. ಚೆನ್ನಾಗಿ ಓದ್ತಾ ಇದ್ದೆ. ಆ್ಯಂಡ್ ಯೂಶ್ವಲ್ ಹುಡುಗತನ ಇತ್ತು, ತುಂಟಾಟ ಇತ್ತು. ಬಟ್ ಅವಾಗಿಂದ ಒಂಥರ ದೇವರು ದಿಂಡ್ರು ಅನ್ನೋದು ನಮ್ಮ ಮನೇಲಿ ಒಂದು ಸ್ವಲ್ಪ ಬೆಳ್ಕೊಂಬಂದಿದ್ದು. ಅದರಲ್ಲಿ ನಮ್ಮ ತಂದೆ ತಾಯಿ ಬಹಳ ಮುಖ್ಯ ಪಾತ್ರ ವಹಿಸಿದ್ರು. ಈಗ ಒಂದು ಮಗುಗೆ ಈ ಥರ ಒಂದು ವಾತಾವರಣ ಕೊಡಬೇಕು ಅಂದರೆ ತಂದೆ ತಾಯಿದು ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅದರಲ್ಲಿ? ನನ್ನ ಅನುಭವದಲ್ಲಿ ಹೇಳಬೇಕು ಅಂತಂದರೆ ನಮ್ಮ ತಾಯಿ ಎಸ್ಪೆಷಲಿ ತುಂಬ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಿದ್ರು. ನಾನು ಚಿಕ್ಕವನಾಗಿದ್ದಾಗ ರಾಯರ ಮಠಕ್ಕೆ ಹೋಗ್ತಿದ್ದೆ. ಗುರುವಾರ ಬಂತು ಅಂದರೆ ಉಪವಾಸ ಮಾಡ್ತಿದ್ದೆ. ದೇವ್ರ ಪೂಜೆ ಅಂತಂದರೆ ಮನೇಲಿ ಮಾಡೋರು, ನಾನು ಯಾವಾಗಲೂ ಟೈಮ್ ಆದಾಗ ಕೈ ಮುಗೀತಿದ್ದೆ. ಬಟ್ ಗುರುವಾರ ತಪ್ಪದಿರ ರಾಯರ ಮಠಕ್ಕೆ ಹೋಗ್ತಾಯಿದ್ದೆ, ಉಪವಾಸ ಮಾಡ್ತಿದ್ದೆ. ತಿರುಪತಿ ಇಂಥ ಕಡೆಗೆಲ್ಲ ಹೋಗ್ತಿದ್ದೆ. ಪ್ರೋತ್ಸಾಹ ಕೊಡ್ತಿದ್ರು, ಬಹಳ ಪ್ರೋತ್ಸಾಹ ಕೊಡ್ತಿದ್ರು. ಮನೆಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದು ಭಾಳ ಮುಖ್ಯ ಅಂತ ಅನ್ನಿಸ್ತು ನನಗೆ. ಸೊ ಈಗ ನೀವು ಒಂದು ಧಾರ್ಮಿಕ ಒಂದು ಪದ್ಧತಿಯಿಂದ ಆಧ್ಯಾತ್ಮದ ಪದ್ಧತಿ ಕಡೆಗೆ ಹೇಗೆ ಒಲವು ಬಂತು ನಿಮಗೆ? ನನಗೆ ಮದುವೆ ಆಗಬೇಕಾದ್ರೆ ನನ್ನ ಈಗ ವೈಫು ಅಭ್ಯಾಸಿ ಆಗಿದ್ದರು, ಮೊದಲೇ ಆಗಿದ್ದರು. ನನಗೇನು ಗೊತ್ತಿರಲಿಲ್ಲ. ನನ್ನ ಕ್ಲಾಸ್ಮೇಟ್ಸ್ ಕೆಲವರು ಸಹಜ ಮಾರ್ಗ ಅಂಥೇಳಿ ಹೋಗಿ ಧ್ಯಾನ ಮಾಡ್ಕೊಂಬರೋರು. ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಮದುವೆ ಫಿಕ್ಸ್ ಆಗಬೇಕು ಅಂದಾಗ ನಮ್ಮ ಮಾವನವರು ಇದರಲ್ಲಿ ಪ್ರಶಿಕ್ಷಕರಾಗಿದ್ದರು, ಟ್ರೈನರ್ ಆಗಿದ್ದರು ಹಾರ್ಟ್ಫುಲ್ನೆಸ್ಸಲ್ಲಿ. ಅವ್ರು ಹೇಳಿದ್ರು, ಏನಪ್ಪ ಬಂದರೆ ನಮ್ಮ ಗುರುಗಳನ್ನ ಒಂದು ಸತಿ ಒಂದು ಮಾತು ಕೇಳ್ಬಿಡ್ತೀವಿ, ಒಂದು ಸತಿ ಬಂದು ನೋಡೋಕ್ಕಾಗತ್ತಾ ಅಂತ. ಹೋಗಿ ನೋಡಿದೆ. ಚಾರಿಜಿ ಅವ್ರನ್ನ ಯಾರೋ ಇಂಟ್ರೊಡ್ಯೂಸ್ ಮಾಡಿದ್ರು. ನನ್ನ ಕಡೆ ನೋಡ್ಬಿಟ್ಟು ಗುರುಗಳು ನಮ್ಮ ಮಾವನವ್ರಿಗೆ ಪ್ಲೀಸ್ ಗೋ ಹೆಡ್ ಅಂತಂದರು. ಅದಾದಮೇಲೆ ನಾನು 2 ದಿವಸ ಆದಮೇಲೆ ನನ್ನ ಫಸ್ಟ್ ವಿಸಿಟ್ ಔಟ್ಸೈಡ್ ಆಫ್ ಇಂಡಿಯಾ ನ್ಯೂ ಜರ್ಸಿಗೆ ಹೋಗಬೇಕಾಗಿತ್ತು. ಗುರುವಾರ ಸಂಜೆ ಸುಮಾರು 4:15 ಹಿಂಗೆ ಚಾರಿಜಿಯವ್ರನ್ನ ಮೀಟ್ ಮಾಡ್ಕೊಂಡು ವಾಪಸ್ ಬಂದೆ ಆಫೀಸ್ಗೆ. ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೋಗಿದೆ, US ಹೋಗಬೇಕಾಗಿಲ್ಲ ಅಂತಂದರು. ಭಾಳ ಬೇಜಾರಾಯಿತು ನನಗೆ. ಯಾಕೆಂದರೆ ಫಸ್ಟ್ ವಿಸಿಟ್ US ಅಲ್ಲಿ ಇದೆಲ್ಲ ತುಂಬ ಇದಿರುತ್ತಲ್ಲ, ಉತ್ಸಾಹ, ಕೌತೂರ್ಯ ಎಲ್ಲ ಇತ್ತು. ಬಟ್ ಬಂದು ಆಫೀಸ್ಗೆ ಬರ್ತಿದ್ದೆ, ಹಂಗೆ ಕ್ಯಾನ್ಸಲ್ ಆಯಿತು ಅಂದರೆ
ನೆಕ್ಸ್ಟ್ ವೀಕ್ ಅದೇ ಕಸ್ಟಮರ್ ಬಂದು ನ್ಯೂ ಜರ್ಸಿಲಿಲ್ಲ ಅಟ್ಲಾಂಟಾಲಿದೆ ಹೋಗ್ತೀಯಾ ಅಂತ ಕೇಳಿದ್ರು. ಅಲ್ಲಿ ನೋಡಿದ್ರೆ ನನಗೇನು ಡಿಫ್ರೆನ್ಸ್ ನ್ಯೂ ಜರ್ಸಿ ಅಟ್ಲಾಂಟಾ ಏನು, ಸೊ ಸರಿ ಅಂತ ಒಪ್ಕೊಂಡೆ. ಅಲ್ಲಿ ನೋಡಿದ್ರೆ ನನ್ನ ಫ್ರೆಂಡ್ಸ್ ಕಲೀಗ್ಸ್ ಇಬ್ಬರು ಹೋಗಿ ನಾನು ಪಿಕ್ ಮಾಡ್ಕೊಂಡು ನನಗಿಂತ 15 ದಿವಸ ಮೊದಲು ಹೋಗಿದ್ರು ಅವರು. ಅಲ್ಲಿ ನೋಡಿದ್ರೆ ಚಾರೀಜಿಯವ್ರ ಫೋಟೋ ಇದೆ ಮನೆಯಲ್ಲಿ. ಕೇಳಿದೆ ನಾನು, ಈ ಫೋಟೋ ಏನಪ್ಪ ಮಾಡ್ತಿದ್ದೆ ಇಲ್ಲ ಅಂತ. ಇಲ್ಲ, ಇಲ್ಲಿ ಬಂದಾದ್ಮೇಲೆ ಒಂದು ಧ್ಯಾನ ಶುರು ಮಾಡಿದ್ದೀವಿ ನಾವು ಅಂತ. ನಮ್ಮ ಆಫೀಸಲ್ಲೇ ಒಬ್ಬರು ಟ್ರೈನರ್ ಇದ್ದರು. ಸೊ ಹಾಗಾಗಿ ನಾನು ಫಸ್ಟ್ ಆಧ್ಯಾತ್ಮಕ್ಕೆ ಬಂದು ಅಲ್ಲೇ ನಂಗೆ ಪರಿಚಯ ಆಗಿದ್ದು, ಸೇರಿಕೊಂಡೆ. 34 ವರ್ಷದ ಕೆಳಗೆ 1990 ಸೇರಿದ್ದು. 7th August 1990 ಡೇಟು ಜ್ಞಾಪಕ ಇದೆ ನನಗೆ. ಆವಾಗಿಂದ ನಾನು ಎಷ್ಟಾಗುತ್ತೋ ಸಿನ್ಸಿಯರಾಗಿ ಮಾಡ್ತಾಯಿದ್ದೀನಿ. ಏನು ಬೆನಿಫಿಟ್ಸ್ ನೋಡ್ತಾ ಇದ್ದೀರಾ ಆಧ್ಯಾತ್ಮ ಶುರು ಮಾಡಿದ ಮೇಲಿಂದ? ಫಸ್ಟು ನನಗೆ ಸೇರಿದ್ದು ಅಂತಂದರೆ ಒಂಥರ ಶಾಕೇ ಆಯಿತು. ಫಸ್ಟು ಸೀಟಿಂಗ್ ಕೊಡಬೇಕಾದ್ರೆ, ಬೈಟಕ್ಕೆ ಕೊಡಬೇಕಾದ್ರೆ ಪ್ರಶಿಕ್ಷಕರು ಅರ್ಧ ಗಂಟೆ ಕಣ್ಮುಚ್ಕೊಂಡು ಕೂತ್ಕೋಬೇಕು, ಹೃದಯದಲ್ಲಿ ಒಂದು ದಿವ್ಯ ಜ್ಯೋತಿ ಇದೆ ಅಂತ ಅಂದ್ಕೊಂಡು ಕೂತ್ಕೋಬೇಕು ಅಂತ ಇದ್ದರು. ನನಗೆ ಅರ್ಧ ಗಂಟೆಯಲ್ಲಿ ಒಂದು ನಿಮಿಷ 2 ನಿಮಿಷನೂ ಅದ್ರ ಬಗ್ಗೆ ಯೋಚಿಸೋಕ್ಕಾಗಲಿಲ್ಲ. ಮನಸ್ಸು ಎಲ್ಲ ಕಡೆ ಓಡಾಡ್ತಾ ಇದೆ. ಏನಪ್ಪ ನನಗೆ ಸಿಟ್ಟಿಂಗ್ ಮುಗ್ದಾದ್ಮೇಲೆ ಒಂಥರ ನಾಚಿಕೆ, ಮರ್ಯಾದೆ, ಅವಮರ್ಯಾದೆ, ಒಂಥರ ಬೇಜಾರಾಗಿ ಹೋಗಿತ್ತು. ಹೇಳಿದೆ ಆ ಟ್ರೈನರ್ ಹತ್ರ, ನೀವೇನೋ ಮಾಡು ಅಂತಂದರೆ ನನಗೇನು ಮಾಡೋಕ್ಕಾಗ್ತಿಲ್ಲ ಅಂತ. ಅವರು ಅದೆಲ್ಲ ಕ್ಯಾಶುವಲ್ ಹತ್ರ ಯೋಚಿಸ್ಬೇಡಪ್ಪ, ಅದೆಲ್ಲ ಪರವಾಗಿಲ್ಲ ಬಿಟ್ಬಿಡು ಅಂತಂದರು. ಹೆಂಗೆ ಬಿಡೋಕ್ಕಾಗತ್ತೆ, ನಂಗೆ ಒಂಥರ ಈಗೋ ಅದು. ಸೊ ಅದಾದಮೇಲೆ ಅವರು ನಿಧಾನಕ್ಕೆ ಹೇಳಿದ್ರು, ಸೊ ಹೆಂಗೆ ಮಾಡಬೇಕು ಏನು ಅಂತ. ಸೊ ಸೇರಿದ್ದು ನಾನು ಒಂಥರ ನಾಚಿಕೆ, ಅವಮರ್ಯಾದೆ ಇಟ್ಕೊಂಡು ಯಾಕೆ ಹಿಂಗೆ ನನ್ನ ಮನಸ್ಸು ನನ್ನ ಕಂಟ್ರೋಲಲ್ಲೇ ಇಲ್ವಲ್ಲ ಅನ್ನೋ ಇದ್ರಲ್ಲಿ ಸೇರಿ. ಬಟ್ ಬರ್ತಾ ಅರ್ಥ ಆಯಿತು, ಮನಸ್ಸಿನ ಕಂಟ್ರೋಲ್ ಬರಬೇಕು ಅಂದರೆ ಟ್ರೈನ್ ಮಾಡಬೇಕು ನಾವು. ಸೊ ಆ ಪ್ರೋಸೆಸ್ಸಲ್ಲಿ ತುಂಬ ಹೆಲ್ಪ್ ಆಗ್ತಾಯಿದೆ. ನನ್ನ ಫ್ಯಾಮಿಲಿ ಲೈಫಲ್ಲಾಗಲಿ, ಪ್ರೊಫೆಷ್ನಲ್ ಲೈಫಲ್ಲಾಗಲಿ ಇದರಿಂದ ಬಹಳ ಉತ್ತಮವಾದ ರಿಸಲ್ಟ್ಸ್ ಕಾಣ್ತಾ ಬಂದಿದ್ದೀನಿ. ಈ ಪ್ರೊಫೆಷ್ನಲ್ ಲೈಫ್ ಅಂದರೆ ಏನು ಮಾಡ್ತಾ ಇದ್ರಿ ನೀವು ಪ್ರೊಫೆಷ್ನಲ್ ಲೈಫಲ್ಲಿ? ಬೇಸಿಕಲಿ ನಾನು ಬೈ ಎಂಪ್ಲಾಯ್ಮೆಂಟ್, ಬೈ ಎಜುಕೇಷನ್ ಒಬ್ಬ IT ಇಂಜಿನಿಯರು. ಸುಮಾರು ವಿಪ್ರೋಜಿ, ಮೆಡಿಕಲ್ ಸಿಸ್ಟಮ್ಸು, ಸೊನಾಟಾ, IBM ಇಂಥ ಕಡೆ ಎಲ್ಲ ಕೆಲಸ ಮಾಡ್ತಿದ್ದೀನಿ. IBMಲ್ಲಿ ಇನ್ಫ್ಯಾಕ್ಟ್ ಲೀಡರ್ಶಿಪ್ ಟೀಮಲ್ಲಿದ್ದೆ. ವೇ ಬ್ಯಾಕ್ ಇನ್ 2007 ಬಿಟ್ಟೆ ನಾನು. ಐ ವಾಸ್ ಒನ್ ಆಫ್ ದ ಯಂಗೆಸ್ಟ್ ಮೆಂಬರ್ಸ್ ಇನ್ ದ ಲೀಡರ್ಶಿಪ್ ಟೀಮ್. 39 ವರ್ಷಕ್ಕೆ ನಾನು ಲೀಡರ್ಶಿಪ್ ಟೀಮಲ್ಲಿ ಮುಟ್ಟಿದ್ದೆ IBM ಇಂಡಿಯಾದಲ್ಲಿ. ಸೊ ಚೆನ್ನಾಗಿ ನಡೀತಾ ಇತ್ತು, ಪ್ರೊಫೆಷನು ಚೆನ್ನಾಗಿ ನಡೀತಾ ಇದೆ. ಸೊ ಬೇಸಿಕಲಿ IT ಇಂಜಿನಿಯರ್ ನಾನು. ಬಟ್ ಬರ್ತಾ ನನಗೂ ಬೇರೆ ಏನಾದ್ರು ನಂಗೆ ಇಷ್ಟವಾದ ಮಾಡಬೇಕು ಅಂತ ಹೇಳಿದಾಯಿತು. ಕೊನೆಗೆ ಎನ್ವಿರಾನ್ಮೆಂಟಲ್ಲಿ ಏನಾದ್ರು ಮಾಡೋಣ ಅಂದ್ಬಿಟ್ಟು ಸುಮಾರು ಒಂದು 4-5 ವರ್ಷ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೆ. ಆಗ ಇನ್ನೂ ಶುರುವೇ ಆಗಿರಲಿಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್. ವಾಸ್ ಒನ್ ಆಫ್ ದ ಫಸ್ಟ್ ಪಯೋನಿಯರ್ಸ್. ಗುರುಗಳನ್ನ ಕೇಳಿದೆ, ಗುರುಗಳು ವೆಲ್ಫೇರ್ ಹಾರ್ವೆಸ್ಟರ್ಸ್ ಅಂತ ಕಂಪ್ನಿ ಹೆಸರು ಕೊಟ್ಟರು. ಅದಾದಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸುಮಾರು ಕಾಮನ್ ಆಗೋಯ್ತು, ಎಲ್ಲರೂ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಹೊಸದು ಏನಾದ್ರು ಮಾಡೋಣ ಅಂತ ಸೋಲಾರ್ ಎನರ್ಜಿ ಯುಟಿಲೈಸೇಷನ್ನು ಫಾರ್ ಎಲೆಕ್ಟ್ರಿಸಿಟಿ ಜನ್ರೇಷನ್ ಅದೊಂದು 4-5 ವರ್ಷ ಮಾಡಿದೆ. ಈಗ ಮೆಥನಾಲ್ ಅಂತ ವಿ ಆರ್ ಟ್ರೈಂಗ್ ಟು ಇಂಟ್ರೊಡ್ಯೂಸ್ ಅನದರ್ ಫ್ಯೂಯಲ್ ಇನ್ ಪ್ಲೇಸ್ ಆಫ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಟು ರೆಡ್ಯೂಸ್ ಪೊಲ್ಯೂಷನ್. ಅದರಲ್ಲಿ ಒಂಚೂರು ಕೆಲಸ ಮಾಡ್ತಾಯಿದ್ದೀನಿ. ಆರ್ಗ್ಯಾನಿಕ್ ಫಾರ್ಮಿಂಗ್, ನನ್ನೊಂದು ಆರ್ಗ್ಯಾನಿಕ್ ಫಾರ್ಮ್ ಇದೆ, ಒಂದು 4 ಎಕರೆ ಅಷ್ಟು ಆರ್ಗ್ಯಾನಿಕ್ ಫಾರ್ಮ್ ಇದೆ ಬೆಂಗಳೂರು ಹತ್ರ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾಯಿದ್ದೀನಿ. ಹೀಗೆ ಬರ್ತಾ ನಾನು ಒಲವು ಮೋರ್ ಟುವರ್ಡ್ಸ್ ಎನ್ವಿರಾನ್ಮೆಂಟ್ ಆ ಕಡೆಗೆ ಹೋಗ್ತಾ ಇದೆ. ಸಸ್ಟೈನಬಿಲಿಟಿ, SDGs ಅಂತ ಏನು ಹೇಳ್ತಾರೆ, ಎಷ್ಟು ಇಂಪಾರ್ಟೆಂಟ್ ಈ SDGs ಇವಾಗಿನ ಯುವಕರಿಗೆ? ಎಸ್ಪೆಷಲಿ ಈಗ ಈ ವರ್ಷ ನೋಡ್ತಾ ಇದ್ದೀವಿ ನಾವು, ತುಂಬ ಹೀಟ್ ವೇವ್ ಥ್ರೂಔಟ್ ದ ಗ್ಲೋಬ್ ಇದಾಗ್ತಾ ಇದೆ. ಈಗಿನ ಯುವಕರಿಗೆ ಎಷ್ಟು ಇಂಪಾರ್ಟೆಂಟ್ ಈ SDGsನ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಜೀವನ ಮಾಡೋದು? ನೋಡಿ, ನಮ್ಮ ಜೀವನದಲ್ಲಿ ಒಂದು ವೇರಿಯಸ್ ಲೆವೆಲ್ಸ್ ಆಫ್ ಪೊಲ್ಯೂಷನ್ ವಿ ಕ್ರಿಯೇಟ್ ಇನ್ ದಿಸ್ ಅಟ್ಮಾಸ್ಫಿಯರ್. ಗುರುಗಳು ಹೇಳ್ತಾನೆ ಇರ್ತಾರೆ, ದ ರೂಟ್ ಕಾಸ್ ಫಾರ್ ಆಲ್ ದಿಸ್ ಇಸ್ ಗ್ರೀಡ್. ನಾವು ವಾಟರ್ ಯಾಕೆ ಎಕ್ಸಸ್ ಇದು ಮಾಡೋದು, ಟ್ರೀಟ್ ಮಾಡಿದಿರ ವಾಪಸ್ ಬಿಡ್ತೀವಿ, ಖರ್ಚಾಗೋದು ದುಡ್ಡು. ಎನರ್ಜಿ ಯಾಕೆ ಸದಾ ಬೇಕು, ಸದಾ ಬೇಕು. ಎನರ್ಜಿ ಎಲ್ಲಿಂದ ಬರುತ್ತೆ? 85% ಆಫ್ ಎನರ್ಜಿ ಜನರೇಟೆಡ್ ಇಂಡಿಯಾ ಇಸ್ ಔಟ್ ಆಫ್ ಕೋಲ್. ಕಲ್ಲಿದ್ದು ಸುಟ್ಟು ಮಾಡ್ತಾಯಿದ್ದೀವಿ. ಇವತ್ತು ಎಲೆಕ್ಟ್ರಿಕ್ ಕಾರು ಅಂತ ಓಡಾಡಿಸ್ತಾರೆ, ಬಟ್ ಹಿಂದ್ಗಡೆ ಪ್ರೊಡ್ಯೂಸ್ ಮಾಡೋಕ್ಕೆ ಎಷ್ಟು ಪೊಲ್ಯೂಷನ್ ಆಗ್ತಿದೆ ಅಂತ ನಾವು ಯಾರೂ ಯೋಚಿಸೋದೇ ಇಲ್ಲ. ಸೊ ಈ ಥರ ಬೇಕಾದಷ್ಟು ಥರದ ಪೊಲ್ಯೂಷನ್ ಆಗುತ್ತೆ. ಸಿಮಿಲರ್ಲಿ ಸೆಲ್ ಫೋನುಗಳು ಇಷ್ಟು ಯೂಸೇಜ್ ಆಗ್ತಿದೆ ಅಂದರೆ, ಮೊಬೈಲ್ ಫೋನ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪೊಲ್ಯೂಷನ್ ಆಗ್ತಾಯಿದೆ. ಸುಮಾರು ಜನ ಹುಡುಗರು ಎಸ್ಪೆಷಲಿ ನಿದ್ದೆ ಮಾಡೋಕ್ಕೆ ಆಗಲ್ಲ ರಾತ್ರಿ, ಫೋನ್ ಇಲ್ಲದೇ ಇದ್ರೆ ಅಡಿಕ್ಷನ್ ಥರ ಆಗ್ತಾಯಿದೆ. ಸಿಮಿಲರ್ಲಿ ಬಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಥಾಟ್ ಪೊಲ್ಯೂಷನ್. ನಮ್ಮ ಯೋಚನೆಗಳು ತುಂಬ ಬದಲಾಗ್ತಾಯಿದೆ. ಆದ್ದರಿಂದ ಈಗಿನ ಕಾಲದಲ್ಲಿ ಹುಡುಗರಲ್ಲಿ ನಾವು ನೋಡೋದು ಡಿಪ್ರೆಷನ್ನು ಅದೆಲ್ಲ ತುಂಬ ಹೆಚ್ಚಿಗೆ ಆಗ್ತದೆ. ಆ್ಯಂಗ್ಸೈಟಿ, ಡಿಪ್ರೆಷನ್ಸ್ ಇದೆಲ್ಲ ನಾವು ನಮ್ಮ ಜೀವನದಲ್ಲಿ ಕೇಳೇ ಇರಲಿಲ್ಲ. ಅಂಥ ಟರ್ಮ್ಸೆಲ್ಲ ಈಗ ನಮ್ಮ ಮಕ್ಕಳು ಮಾತಾಡ್ಬಿಟ್ಟು ಹೇಳ್ತಾರೆ, ಅಯ್ಯೋ ನಿಮಗೆ ಗೊತ್ತಾಗಲ್ಲಪ್ಪ, ನೀವು ಬೇರೆ ವಯಸ್ಸಿನ ಜನ್ರೇಷನ್ನವರು, ನಮ್ಮ ಜನ್ರೇಷನ್ ಹೆಂಗೆ ಅಂತ. ನಾವು ಫಸ್ಟ್ ಬರೀ ನಮ್ಮ ಮಕ್ಕಳು ಇಮ್ಯಾಜಿನೇಷನ್ ಅನ್ಕೋತಾ ಇದ್ದೆ. ಬಟ್ ಬರ್ತಾ ಎಲ್ಲರೂ ಇದೇ ಮಾಡ್ತಾ ಇರ್ತಾರೆ ಮಕ್ಕಳು. ಸೊ ಐ ಥಿಂಕ್ ಸಸ್ಟೈನಬಿಲಿಟಿ, ಇನ್ಫ್ಯಾಕ್ಟ್ UN has said 17 ಸಸ್ಟೈನಬಲ್ ಗೋಲ್ಸ್ ಅಂತ ಹೇಳಿದ್ದಾರೆ. ಅದರಲ್ಲಿ ಬೇರೆ ಆಸ್ಪೆಕ್ಟ್ಸ್ ಇದೆ. ಎಕನಾಮಿಕ್ಕು, ಪವರ್ಟಿ, ಎಜುಕೇಷನ್ನು, ಇದು ಈಕ್ವಾಲಿಟಿ ಆಫ್ ಫಿಮೇಲ್ ಆ್ಯಂಡ್ ಮೇಲ್, ಇದೆಲ್ಲನೂ ಇದೆ. ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಐ ಪರ್ಸ್ನಲಿ ಫೀಲ್ ಇಸ್ ದ ಸ್ಪಿರಿಚುವಲ್ ಡೆವಲಪ್ಮೆಂಟ್ ವಿಚ್ ಇಸ್ ಮಿಸ್ಡ್ ಔಟ್.
ನನ್ನ ಜೀವನದ ಉದ್ದೇಶ ಒಂದೇನು ಅಂತ ದೇ ಶುಡ್ ಬಿ 18th SDG ವಿಚ್ ಶುಡ್ ಅಡ್ರೆಸ್ ದ ಸ್ಪಿರಿಚುವಲ್ ಕೋಶೆಂಟ್. ಸೊ ಈಗ ಇಷ್ಟೊಂದು ಸಸ್ಟೈನಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾರ್ಟ್ಫುಲ್ನೆಸ್ ಸಂಸ್ಥೆ ಏನೇನು ಮಾಡ್ತಾ ಇದೆ ಇದಕ್ಕೆಲ್ಲ? ನೋಡಿ, ಹಾರ್ಟ್ಫುಲ್ನೆಸ್ ಸಂಸ್ಥೆ ಸ್ಟಾರ್ಟ್ ಆಗಿದ್ದು ಸುಮಾರು ಮೊದಲಿಂದ ನಾವು ಒಂದು ಆಧ್ಯಾತ್ಮಿಕ ಸಂಸ್ಥೆ ಧ್ಯಾನದ ಮೇಲೆ ಫೋಕಸ್ ಮಾಡ್ತಾ ಇದ್ವಿ. ಬಟ್ ಈಗ ಸಹಜ ಮಾರ್ಗ ಅಂತ ಇದ್ವಿ. ಈಗ ಹಾರ್ಟ್ಫುಲ್ನೆಸ್ ಅಂತ ಹೇಳ್ಬಿಟ್ಟು ನಾವು ವಿ ಆರ್ ಟ್ರೈಂಗ್ ಟು ಎನ್ಕಂಪಾಸ್ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್. ನಮ್ಮ ಜೀವನದ ಪ್ರತಿಯೊಂದು ಅಂಗನೂ ನಾವು ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಒಂದು ನೇಚರ್ ಜೊತೆ ಇದಿರ್ಬೋದು. ಈ ಕಾನಾ ಇಸ್ ಎನ್ ಎಕ್ಸಾಂಪಲ್. 10 ವರ್ಷದ ಕೆಳಗೆ ನೋಡಿದರೆ ಇದು ಬಂಜರು ಭೂಮಿ, ಏನೂ ಇರಲಿಲ್ಲ. ಈಗ ಆಗ ಸುಮಾರು 600-700 mm ಮಳೆ ಬರೋದಷ್ಟೇ. ಈಗ 1800-2000 mm ಮಳೆ ಬರ್ತಾಯಿದೆ. ಇಷ್ಟು ಜನ ಇದ್ದೀವಿ, ಇಲ್ಲಿ ಇಷ್ಟು ಗಿಡಗಳಿದ್ದೀವಿ, ಇಲ್ಲಿ ವಾಟರ್ ಪ್ರಾಬ್ಲಮ್ ಇಲ್ಲ. ಇದೇ ಒಂಚೂರು, ಬಟ್ ಮೊದಲು ಇದ್ದ ಥರ ಇಲ್ಲ. ಇಲ್ಲಿ ನೀರು ಬೇಕಾದಷ್ಟು ಬರ್ತಾಯಿದೆ. ಸೊ ಹಾರ್ಟ್ಫುಲ್ನೆಸ್ ಸಂಸ್ಥೆ ಈ ಗಿಡ ಬೆಳೆಸೋದ್ರಿಂದ ಆಯಿತು, ಆಧ್ಯಾತ್ಮಿಕ ಬೆನಿಫಿಟ್ಸು ಇದೆ ಅಂತಾರೆ ಗುರುಗಳು. ಬಟ್ ನಾವು ಕಣ್ಣು ಕಾಣೋ ಅಂಥದ್ದು ಹೈದರಾಬಾದ್ಗೂ ಇಲ್ಲಿಗೂ ಒಂದು 5 ಡಿಗ್ರಿ ಕಡಿಮೆ ಇರುತ್ತೆ. ಆ್ಯಂಡ್ ನೀರಿನ ಪ್ರಾಬ್ಲಮ್ ಇಲ್ಲ, ಅಟ್ಮಾಸ್ಫಿಯರ್ ಇಸ್ ಸೋ ಪ್ಯೂರ್. ಹಾರ್ಟ್ಫುಲ್ನೆಸ್ ಸಂಸ್ಥೆ ಒಂದು ಈ ನೇಚರ್ ಜೊತೆ ವಿ ಆರ್ ಟ್ರೈಂಗ್ ಟು ಬಿ ಇನ್ ಟ್ಯೂನ್ ವಿತ್ ನೇಚರ್. ಗಿಡಗಳನ್ನ ಬೆಳೆಸ್ತಾ ಇದ್ದೀವಿ, ಮರಗಳನ್ನ ಬೆಳೆಸ್ತಾ ಇದ್ದೀವಿ, ನೀರಿನ ಸದುಪಯೋಗ ಆಗ್ತಿದೆ. ಇಲ್ಲಿ ಒಂದು ತೊಟ್ಟು ನೀರು ವೇಸ್ಟ್ ಆಗೋಲ್ಲ. ಇದರ ಭೂಮಿಗೆ ಹೋಗುತ್ತೆ, ಇಲ್ಲ ಯೂಸ್ ಮಾಡಿಬಿಟ್ಟು ಟ್ರೀಟೆಡ್ ವಾಟರ್ ಗೋಸ್ ಟು ದ ಪ್ಲಾಂಟ್ಸ್ಗೆ ಇಂಟು ಇದು. ಸೊ ಹೀಗೆ ದಟ್ ಈಸ್ ಒನ್ ಎಕ್ಸಾಂಪಲ್. ಸೆಕೆಂಡು, ಯಾವುದೇ ಥರದ ಪೆಸ್ಟಿಸೈಡ್ಸ್ ಇಲ್ಲ, ಮ್ಯಾನ್ಯೂಲ್ಸ್ ಇದಿಲ್ಲ, ಫರ್ಟಿಲೈಸರ್ಸ್ ಇಲ್ಲ, ಎಲ್ಲ ನ್ಯಾಚುರಲ್ ಇದರಿಂದನೇ ಮಾಡ್ತಾಯಿದ್ದೀವಿ. ಸೊ ಹಾರ್ಟ್ಫುಲ್ನೆಸ್ ಸಂಸ್ಥೆ ನಮ್ಮ ಜೀವನದ ಪ್ರತಿಯೊಂದು ಅಂಗದಲ್ಲೂ, ಕರೆಂಟ್ ಜನ್ರೇಷನ್ ಅಷ್ಟೇ, ಐ ಥಿಂಕ್ ವಿ ಹ್ಯಾವ್ ಮೆಗಾವಾಟ್ಸ್ ಆಫ್ ಪವರ್ ವಿಚ್ ಇಸ್ ಹಾರ್ನೆಸ್ಡ್ ಫ್ರಮ್ ದ ಸೋಲಾರ್ ಎನರ್ಜಿ ಆ್ಯಂಡ್ ಫೆಡ್ ಟು ದ ಗ್ರಿಡ್. ಸೊ ಯಾವುದೇ ಹಂಗ ಇರ್ಬೋದು, ನೀರು ಇರ್ಬೋದು, ಗಾಳಿ ಇರ್ಬೋದು, ಕರೆಂಟ್ ಇರ್ಬೋದು, ಈವನ್ ವೆಹಿಕ್ಯುಲರ್ ಮೂಮೆಂಟ್ಸು. ಎಷ್ಟು ಎಲೆಕ್ಟ್ರಿಸಿಟಿ ಬೇಸ್ಡ್ ಇದಿದೆ ಇಲ್ಲಿ ಅಂದರೆ, ಎಲೆಕ್ಟ್ರಿಕ್ ಗಾಲ್ಫ್ ಕಾರ್ಟ್ಸ್ ಇದೆ ಓಡಾಡೋಕ್ಕೆ. ಈ ಥರ ಎಲ್ಲ ಥರದ್ದು ಇದರಲ್ಲೂ ಅಷ್ಟೇ. ಬರೀ ಕಾನ ಒಂದೇ ಕಡೆ ಅಲ್ಲ, ಬೇರೆ ಬೇರೆ ಕಡೆಯೂ ಜಾಗ ತೊಗೊಂಡಿದ್ದೀವಿ. 2000 ಎಕರೆ 3000 ಎಕರೆಯಲ್ಲಿ ಫಾರೆಸ್ಟ್ ಪ್ಲ್ಯಾಂಟ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಜೀವನದ ಎಲ್ಲ ಅಂಗದಲ್ಲೂ ಗುರುಗಳಂತೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪೊಲ್ಯೂಷನ್ ಬಗ್ಗೆ ಹೇಳ್ತಾನೆ ಇರ್ತಾರೆ, ಮಕ್ಕಳಿಗಂತೂ ಹೇಳ್ತಾನೆ ಇರ್ತಾರೆ, ಫೋನ್ ಯೂಸೇಜ್ ಕಡಿಮೆ ಮಾಡಬೇಕು ಅಂತ. ಸೊ ಜೀವನದ ಪ್ರತಿಯೊಂದು ಅಂಗದಲ್ಲೂ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಇನ್ ಅ ಮಾಡ್ರೇಷನ್. ಸೆಲ್ ಫೋನ್ ಎಸೆಯೋಕ್ಕಾಗಲ್ಲ, ಬೇಡ ಅಂತ ಹೇಳಿ ಎಸೆಯೋಕ್ಕಾಗಲ್ಲ, ಬಟ್ ಯೂಸೇಜ್ ಕರೆಕ್ಟಾಗಿ ಮಾಡಬೇಕು. 24 ಗಂಟೆ ಟ್ವಿಟರು, ಇನ್ಸ್ಟಾಗ್ರಾಮು ನೋಡೋ ನೆಸಿಟಿ ಇಲ್ಲ. ಈಗಿನ ಕಾಲದ ಮಕ್ಕಳು ತುಂಬ ಇದಾಗ್ತಾ ಇದ್ದಾರೆ, ಒಂಥರ ಅಡಿಕ್ಷನ್ ಅನ್ನೋ ಥರ ಹೋಗ್ತಾ ಇದೆ ಅದು. ಸೊ ಅದನ್ನೆಲ್ಲ ಮಾಡ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಆರ್ ನಾಟ್ ಟ್ರೈಂಗ್ ಟು ಎಲಿಮಿನೇಟ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ವಿ ಆರ್ ಎ ಬಿಗ್ ಟೆಕ್ನಾಲಜಿ ಇದು ಯುಟಿಲೈಸರ್ಸ್. ವಿ ಆರ್ ಟ್ರೈಂಗ್ ಟು ಮಾಡ್ರೇಟ್ ದ ಯೂಸೇಜ್ ಆಫ್ ಇಟ್. ಸೊ ಹಾರ್ಟ್ಫುಲ್ನೆಸ್ಸು ಮಾಡ್ರೇಷನ್ ನಾಟ್ ಜಸ್ಟ್ ಇನ್ ಲೈಫ್ಸ್ ಆಫ್ ಇಂಡಿವಿಜುವಲ್, ವಿ ಆರ್ ಟ್ರೈಂಗ್ ಟು ಮಾಡ್ರೇಟ್ ದ ಎಂಟೈರ್ ಎನ್ವಿರಾನ್ಮೆಂಟ್, ಆಲ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇಟ್. ಎಲ್ಲ ಥರದಲ್ಲೂ ಮಾಡ್ರೇಷನ್ ಬರಬೇಕು ಅಂತ ಗುರುಗಳು ಹೇಳ್ತಾರೆ. ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತಾ ಇದ್ರಿ. ಸೊ ಈ ಪಾಡ್ಕ್ಯಾಸ್ಟು ಸುಮಾರು ಜನ ನಮ್ಮ ಕರ್ನಾಟಕದಲ್ಲೂ ಸಹ ಕೇಳ್ತಾರೆ, ಸುಮಾರು ಜನ ಫಾರ್ಮಿಂಗ್ ಕಮ್ಯುನಿಟಿ ಅವರು ಸಹ ಕೇಳೋ ಚಾನ್ಸಸ್ ಇದೆ. ಸೊ ಕಾನಲ್ಲಿ ಹಾಗೂ ನಿಮ್ಮ ಫಾರ್ಮಲ್ಲಿ ಏನು ಹೊಸ ಇನೋವೇಷನ್ಸ್ ಮಾಡ್ತಾ ಇದ್ದೀರಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಫಾರ್ಮಿಂಗಲ್ಲಿ ಅಥವಾ ಪ್ಲಾಂಟೇಷನಲ್ಲಿ? ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳೋದು, ವಿ ಅವಾಯ್ಡ್ ಕೆಮಿಕಲ್ ಫರ್ಟಿಲೈಸರ್ಸ್, ಕೆಮಿಕಲ್ ಪೆಸ್ಟಿಸೈಡ್ಸ್. ಪ್ರೈಮ್ ಇದು ಏನಾಗುತ್ತೆ ಅಂದರೆ, ಒಂದು ಗಿಡ ವೀಡ್ಸ್ ಬೆಳೆಯುತ್ತೆ, ವೀಡ್ಸ್ ಹಾಯಿಸ್ಬೇಕು ಅಂತಂದರೆ ಕೆಮಿಕಲ್ಸ್ ಹಾಕ್ಬಿಟ್ರೆ ವೀಡ್ಸ್ ಹತ್ತೋಗುತ್ತೆ. ಬಟ್ ವೀಡ್ಸ್ ಎಷ್ಟು ಸ್ಟ್ರಾಂಗ್ ಪ್ಲ್ಯಾಂಟು, ಲೋಕಲ್ ಪ್ಲ್ಯಾಂಟು, ಅದನ್ನು ಸಾಯಿಸಿದ ಕೆಮಿಕಲ್ಸು ಬೇರೆ ಪ್ಲ್ಯಾಂಟ್ನ ಅಫೆಕ್ಟ್ ಮಾಡುತ್ತಲ್ವಾ. ಸೊ ಅದನ್ನು ಯೋಚಿಸಲ್ಲ ಜನ. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇಸ್ ಆರ್ಗ್ಯಾನಿಕಲಿ ಫಸ್ಟ್ ಒಂದು 2-3 ವರ್ಷ ನಮ್ಮ ಕೆಮಿಕಲ್ ಫರ್ಟಿಲೈಸರ್ಸ್ ಅಥವಾ ಪೆಸ್ಟಿಸೈಡ್ಸ್ ಹಾಕ್ಸಿದ ಎಫೆಕ್ಟ್ ಇಲ್ವೇನೋ. ನನ್ನ ಫಾರ್ಮಲ್ಲಿ ನಾನು ನೋಡಿದ್ದೇನು ಅಂತಂದರೆ, ಬರೀ ಬೇವಿನ ಎಣ್ಣೆ ಹೊಡಿತೀವಿ, ಇಲ್ಲ ಹೊಂಗೆ ಎಣ್ಣೆ ಹೊಡಿತೀವಿ. ಏನಾಗುತ್ತೆ, ಬೇವಿನ ಎಣ್ಣೆ ಹೊಂಗೆ ಎಣ್ಣೆ ಇದನ್ನು ಪೆಸ್ಟ್ಸ್ನು ಸಾಯಿಸಲ್ಲ ಅದು, ಬಟ್ ಅದ್ರ ವಾಸನೆಯಿಂದ ಅದು ಮೊಟ್ಟೆ ಇಡೋಕ್ಕೆ ಬರೋಲ್ಲ. ಸೊ ಓವರ್ ಎ ಪೀರಿಯಡ್ ಆಫ್ 2-3 years ಈಗೇನು ಇನ್ಸೆಕ್ಟ್ಸೇ ಇಲ್ಲ. ಬದನೆಕಾಯಿ ಬೆಳಿತೀವಿ, ಬದನೆಕಾಯಲ್ಲಿ ಸ್ಟಾರ್ಟಿಂಗಲ್ಲಿ ಎಷ್ಟು ಹುಳ ಇರೋದು ಯೂಸ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಈಗ 1 ವರ್ಷ 2 ವರ್ಷ ಆದಮೇಲೆ ಬದನೆಕಾಯಲ್ಲಿ ಒಂದು ಹುಳ ಇಲ್ಲ. ಪೆಸ್ಟಿಸೈಡ್ಸ್ ಹಾಕಿ, ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿ ಎಷ್ಟು ಬೆಳೆಸ್ತಾ ಇದ್ವೋ ಅದಕ್ಕಿಂತ ಉತ್ತಮ ತಳಿ ಬರ್ತಾಯಿದೆ, ರುಚಿ ಚೆನ್ನಾಗಿದೆ. ನಮಗೆ ಗೊತ್ತಾಗತ್ತೆ, ಇದು ಹೊಡಿಬೇಕಾದ್ರೆ ಪೆಸ್ಟಿಸೈಡ್ ಹೊಡಿಬೇಕಾದ್ರೆ ನಮ್ಮ ಕೆಲಸದವನೊಬ್ಬ ಇದಾನಲ್ಲಿ, ಸಾರ್ ಇದ್ರಲ್ಲಿ ಹೋಗಲ್ಲ ಸರ್ ಅಂತ ಪೆಸ್ಟಿಸೈಡ್ಸ್ ಹೊಡಿಯೋಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ಈಗ ಅವನಿಗೆ ಪೆಸ್ಟಿಸೈಡ್ಸ್ ಹೊಡಿಯಪ್ಪ ಅಂದ್ರೆ, ಇಲ್ಲ ಸರ್ ರಾತ್ರಿ ಮಲ್ಗೋಕ್ಕಾಗಲ್ಲ, ಗಂಟ್ಲೆಲ್ಲ ಉರಿ ಎತ್ಕೊಳತ್ತೆ ಅಂತ, ಒಂದು ಪೆಸ್ಟಿಸೈಡ್ ಹೊಡಿಯೋಕ್ಕೆ ಹೋಗಲ್ಲ ಈಗ. ಸೊ ಫಸ್ಟ್ ಒಂದು 2-3 ವರ್ಷ ಕಷ್ಟ ಆಗ್ಬೋದು, ಬಟ್ ಬರ್ತಾ ಎಷ್ಟು ಇಂಪ್ರೂವ್ಮೆಂಟ್ಸ್ ಬರುತ್ತೆ ಅಂತಂದರೆ, ದ ಕ್ವಾಲಿಟಿ ಆಫ್ ಫುಡ್ಡು, ಕ್ವಾಂಟಿಟಿ ಡಿಪೆಂಡ್ಸ್. ಕೆಲವು ಸತಿ ಅದರಷ್ಟೇ ಬರುತ್ತೆ, ಕೆಲವು ಸತಿ ಹೆಚ್ಚಿಗೆ ಬರುತ್ತೆ, ಬಟ್ ಕ್ವಾಲಿಟಿ ಇಸ್ ಡೆಫಿನೆಟ್ಲಿ ಬೆಟರ್. ಸೊ ಯಾರ ಕೈಲಾಗುತ್ತೋ ಅಫೋರ್ಡ್ ಮಾಡೋಕ್ಕಾಗುತ್ತೋ ಆದಷ್ಟು ಆರ್ಗ್ಯಾನಿಕಲ್ ಮಾಡಿದ್ರೆ ಒಳ್ಳೆಯದು. ನಾವು ನನ್ನ ಫಾರ್ಮಲ್ಲಿ ಮೇಂಟೆನೆನ್ಸ್ಗೆ ನಾನು ಏನೇ ಥರದ ಫರ್ಟಿಲೈಸರ್ಸ್ ತೊಗೋತಿಲ್ಲ, ಪೆಸ್ಟಿಸೈಡ್ಸ್ ತೊಗೋತಿಲ್ಲ. ನನ್ನ ಖರ್ಚು ಮೇಯ್ನು 2 ಹಸು ಇದೆ, ಅದರ ಹಸುವಿಂದ ಬರೋ ಸಗಣಿ, 1 ಹಸು ಇದೆ, ಇನ್ನೊಂದು ಇದಾಗೋಯ್ತು, 2 ಹಸು, 1 ಹಸು ಇದೆ, ಅದರಲ್ಲಿ ಬರೋ ಸಗಣಿ 2 ಎಕರೆ ಆರಾಮಾಗಿ ಕವರ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಅಲ್ಲೇ ಬಿದ್ದಿದ್ದು ವೀಡ್ಸ್ ಕಟ್ ಮಾಡ್ತೀವಲ್ಲ, ಕಳೆ ಕಟ್ ಮಾಡಿದ್ದು ಅದೇ ಗೊಬ್ಬರ ಆಗಿಬಿಡುತ್ತೆ ವಾಪಸ್ಸು. ಒಂದು ತೊಟ್ಟಿ ಥರ ಮಾಡಿದ್ದೀವಿ, ಅದರಲ್ಲೆಲ್ಲ ತುಂಬ್ತೀವಿ,
ಸಗಣಿ ಗಂಜಲ ಎಲ್ಲ ಹಾಕ್ಬಿಡ್ತೀವಿ. ಆ ನೀರು ಪಂಪ್ ಮಾಡಿದ್ರೆ ಮ್ಯಾನ್ಯೂರ್ ಗೊಬ್ಬರ ತೊಗೊಂಡೋಗಿ ಹಾಕೋಕ್ಕೆ ಲೇಬರು ಬೇಕಾಗಿಲ್ಲ. ಆ ನೀರನ್ನು ಪಂಪ್ ಮಾಡಿಬಿಡ್ತೀವಿ, ಆ ನೀರಿಂದ ಎಲ್ಲ ಫರ್ಟಿಲೈಸರ್. ಸೊ ಖರ್ಚು ಕಡಿಮೆ ಆಗ್ತಾಯಿದೆ, ಕ್ವಾಲಿಟಿ ಇಂಪ್ರೂವ್ ಆಗ್ತಾಯಿದೆ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ನೆಲ ಹಾಳಾಗಲ್ಲ. ಮೇಯ್ನು ಕೇಳ್ತಾ ಇದ್ದೀವಲ್ಲ, ಎಲ್ಲ ಕಡೆ ಆಲ್ಕಲೈನ್ ಆಗ್ಬಿಡ್ತಾಯಿದೆ, ಸಾಯಿಲ್ ಒಂದು ಗಟ್ಟಿ ಆಗ್ತಾಯಿದೆ ಅಂತ. ಇಲ್ಲಿ ಮುಟ್ಟಿದ್ರೆ ಮಣ್ಣು ಪುಡಿ ಥರ ಇರುತ್ತೆ. ಸೊ ತುಂಬ ಅಡ್ವಾಂಟೇಜಸ್ ಇದೆ. ಇಲ್ಲಿ ಕಾನಲ್ಲಿ ತುಂಬ ಪ್ರಮೋಟ್ ಮಾಡ್ತಾರೆ ಅಂದರೆ ಬಯೋಚಾರ್ಕೋಲ್, ಅದ್ರ ಬಗ್ಗೆ ಏನಾದರೂ ಒಂಚೂರು ಇನ್ಫಾರ್ಮೇಷನ್. ಬಯೋಚಾರ್ಕೋಲ್ ನಾವು ನೋಡಿರೋ ಹಂಗೆ ಸುಮಾರು ಕಡೆ ಗುರುಗಳು ಹೇಳಿದ್ದಾರೆ. ಬಯೋಚಾರ್ಕೋಲು ಅದರ ಸರ್ಫೇಸ್ ಸಪೋಸ್ 1 cc ಬಯೋ ತಪ್ಪದೊಂದು ಇದ್ಲು ತೊಗೊಂಡ್ರೆ ಇಟ್ ಕ್ಯಾನ್ ಹೋಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಪೋಷಕಾಂಶಗಳಾಯಿತು. ನಾರ್ಮಲ್ ಒಂದು ಕಲ್ಲು ಮಣ್ಣದು ಇಷ್ಟು ದಪ್ಪ ತೊಗೊಂಡು ಎಷ್ಟೋ ಹಿಡ್ಕೋಬೋದು. ಅಟ್ಲೀಸ್ಟ್ ಅದು 100 times ಇಟ್ ಕ್ಯಾನ್ ಸ್ಟೋರ್ ಮೋರ್ ಆಫ್ ಇದು. ಸೊ ಅದರಿಂದ ಬಯೋಚಾರ್ಕೋಲ್ ಈಸ್ ವೆರಿ ಈಸಿ ಟು ಯೂಸ್. ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ಕಲ್ಲಿದ್ಲು ತೊಗೋತೀವಿ, ಅದಕ್ಕೆ ಜೀವಾಮೃತನೋ ಅಥವಾ ಯಾವ್ದಾದ್ರು ಇದೇ ಥರದ್ದು ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಥರ ಮಿಕ್ಸ್ ಮಾಡ್ಬಿಟ್ಟು ಹಾಕಿದ್ರೆ ವಿ ಹ್ಯಾವ್ ನೋಟಿಸ್ ದ ಪ್ಲಾಂಟ್ ಗ್ರೋತ್ ಈಸ್ ಅಟ್ಲೀಸ್ಟ್ 3-4 times ದ ನಾರ್ಮಲ್ ಗ್ರೋತ್. ಸೊ ಬಯೋಚಾರ್ ತುಂಬ ಹೆಲ್ಪ್ ಆಗುತ್ತೆ. ಈಗ ವಾಪಸ್ಸು ಕಾರ್ಪೊರೇಟ್ ಲೈಫ್ ಸ್ಟೈಲ್ ಕಡೆ ಬಂದರೆ, ಈಗಿನ ಯುವಕರಿಗೆ ನೀವು ಹೇಳ್ದಂಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ, ವರ್ಕಿಂಗ್ ಅವರ್ಸ್ ಜಾಸ್ತಿ ಆಗ್ತಾ ಇದೆ, ಲೋನ್ಲಿನೆಸ್ ಅನ್ನೋದು ಒಂದು ತುಂಬ ಕಾಮನ್ ಆಗ್ತಾ ಇದೆ. ಇವಾಗ ಡಿಪ್ರೆಷನ್ ಅನ್ನೋದು ಕಾಮನ್ ವರ್ಡ್ ಆಗ್ಬಿಟ್ಟಿದೆ ಎಲ್ಲರಿಗೂ. ಹಾರ್ಟ್ಫುಲ್ನೆಸ್ ಪದ್ಧತಿ ಹೇಗೆ ಅವ್ರಿಗೆ ಸಹಾಯ ಮಾಡುತ್ತೆ? ನೋಡಿ, ಹಾರ್ಟ್ಫುಲ್ನೆಸ್ ಪದ್ಧತಿಯಿಂದ ಮಾಡೋದ್ರಿಂದ ನನ್ನ ಸ್ವಂತ ಅನುಭವದಲ್ಲಿ ನಾನು ಓದೋದಾಯ್ತು. ಈಗ ಒಂದು ಪುಸ್ತಕ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ಗೆಲ್ಲ ಹೋದಾಗ ನಾನು ಮೇಯ್ನ್ ಏನು ಹೇಳ್ತೀನಿ ಅಂದರೆ ಸ್ಟೂಡೆಂಟ್ಸ್ಗೆ, ಈಗ ಒಂದು ಅರ್ಧ ಗಂಟೆ ಪುಸ್ತಕ ಇಟ್ಕೊಂಡು ಕೂತ್ಕೋತೀವಿ ಅಂದ್ಕೊಳ್ಳಿ. ಅರ್ಧ ಗಂಟೆಯಲ್ಲಿ ಎಷ್ಟೊತ್ತು ಓದ್ತೀವಿ? ನಾನು ಫಸ್ಟ್ ಮೆಡಿಟೇಷನ್ ಹಾಕೋಬರುತ್ತೆ, ಅರ್ಧ ಗಂಟೆ ದಿವ್ಯ ಪ್ರಕಾಶದ ಬಗ್ಗೆ ಯೋಚಿಸೋದು 2 ನಿಮಿಷನೂ ಯೋಚಿಸೋಕ್ಕಾಗಿಲ್ಲ. ಪುಸ್ತಕ ಇಟ್ಕೊಂಡಾಗಲೂ ಹಾಗೆ ಆಗುತ್ತೆ. ಅರ್ಧ ಗಂಟೆ ಪುಸ್ತಕ ಇಟ್ಕೊಂಡು ಓದೋಕೆ ಕೂತ್ರೆ ಅಲ್ಲಿ 2 ನಿಮಿಷನೂ ಓದಿರಲ್ಲ, ಮನಸ್ಸು ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತೆ. ಅದರಿಂದ ನಾವು ಹಾರ್ಟ್ಫುಲ್ನೆಸ್, ನನ್ನ ಅನುಭವ ಆಫೀಸ್ನಲ್ಲಿ ಬೇರೆಯವ್ರು ಎಷ್ಟು ಒಂದು 12 hours ತೊಗೋತಿದ್ರೆ ಒಂದು ಕೆಲಸ ಮಾಡೋಕ್ಕೆ, ನಂಗೆ 2 hours ಮುಗಿದೋಗೋದು ಕೆಲಸ. ಸೊ ಏನಾಗುತ್ತೆ ಆಗ ನಂಗೆ ಇನ್ನು ಮಿಕ್ಕಿದ 10 hours ಖಾಲಿ ಸಿಗುತ್ತೆ. ಅದನ್ನು ಪಿಕ್ಚರ್ ನೋಡ್ಬೋದಾಗಿತ್ತು, ಹೊರಗಡೆಗೆ ಹೋಗ್ಬೋದಾಗಿತ್ತು ಅಲ್ವಾ. ನನ್ನ ವಾಟ್ ಎವರ್ ಐ ಥಾಟ್ ವಾಸ್ ಮೈ ಎಂಟರ್ಟೈನ್ಮೆಂಟ್, ದಟ್ ಪಾರ್ಟ್ ಈಸ್ ಆಲ್ಸೋ ಟೇಕನ್ ಕೇರ್ ಆಫ್ ಮಚ್ ಬೆಟರ್. ನಾನು ಹೆಚ್ಚಿಗೆ ಪಿಕ್ಚರ್ ನೋಡ್ಬೋದಾಗಿತ್ತು, ಹೆಚ್ಚಿಗೆ ಅಲಿಬೋದಾಗಿತ್ತು. ಸೊ ಇಂಥವೆಲ್ಲ ನಮ್ಗೆ ಹಾರ್ಟ್ಫುಲ್ನೆಸ್ ಮಾಡೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಬರುತ್ತೆ, ರೆಗ್ಯುಲೇಷನ್ ಆಗುತ್ತೆ. ನಾವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಕಂಪ್ಯೂಟ್ರಲ್ಲಿ ಏನು ಕೆಲಸ ಆಗಬೇಕು ಅದು ಮಾಡಬೇಕಾಗತ್ತೆ. ಅಥವಾ ಒಂದು ಡಿಸಿಷನ್, ನಾನು ಅಷ್ಟೇ ಮ್ಯಾನೇಜ್ಮೆಂಟ್ ಇದರಲ್ಲಿ ಇದ್ದಿದ್ದರಿಂದ ನಾನು ಹೇಳೋದು ಮರೆತೆ, ನಾನೊಂದು ಸಾಫ್ಟ್ವೇರ್ ಕಂಪ್ನಿ ಹೆಡ್ ಆಗಿದೆ. ಒಂದು 1000 ಜನ ಇದ್ದಿದ್ದು ಸಾಫ್ಟ್ವೇರ್ ಕಂಪ್ನಿ ಹೆಡ್ ಆಗಿದ್ದೆ ಬ್ಯಾಂಗ್ಳೂರಲ್ಲಿ 2 ವರ್ಷ. ಅದರಲ್ಲಿ ನನ್ನ ಅಬ್ಸರ್ವೇಷನ್ನು, ನನ್ನ ಕಲೀಗ್ಸ್ ಹೇಳಿದ ಪ್ರಕಾರ ಡಿಸಿಷನ್ಸ್ ಇಸ್ ಟು ಬಿ ವೆರಿ ಕ್ಲಿಯರ್ ಆ್ಯಂಡ್ ಕ್ರಿಸ್ಪ್. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವೆರಿ ಗುಡ್ ಕ್ಲಾರಿಟಿ. ಒಂದು ಡಿಸೈಡ್ ಮಾಡಿದ್ರೆ ನಾರ್ಮಲಿ 90% ಆಫ್ ದ ಟೈಮ್ ಇಟ್ ಯೂಸ್ ಟು ಬಿ ದ ರೈಟ್ ಡಿಸಿಷನ್. ಆ ಕ್ಲಾರಿಟಿ ನಂಗೆ ಬಂದಿದ್ದು ಹಾರ್ಟ್ಫುಲ್ನೆಸ್ ಮೆಡಿಟೇಷನಿಂದ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ಇನ್ನೂ ಒಂದು ಮುಖ್ಯವಾದ ಅಂಶ ಏನು ಅಂತಂದರೆ, ಒಂದು ಸತಿ ಗುರುಗಳ ಹತ್ರ ಮಾತಾಡ್ತಾ ಇದ್ದಾಗ ಕೇಳಿದ್ರು, ಹೌ ಲಾಂಗ್ ವರ್ ಯು ವಿತ್ IBM ಅಂತ. ನಾರ್ಮಲಿ IT ಕಂಪ್ನಿ ಎಲ್ಲ 2 ವರ್ಷ 3 ವರ್ಷ ಕೆಲಸ ಮಾಡಿಬಿಟ್ರೆ ದೊಡ್ಡ ಪೀರಿಯಡು ಅಂತ. ನಾನು ಹೆಮ್ಮೆಯಿಂದ 13 years ಮಾಸ್ಟರ್ ಅಂದೆ. ವೈ ಡಿಡ್ ಯು ಲೀವ್ IBM ಅಂದರು. ಸೊ 13 years ವಾಸ್ ಅ ಲಾಂಗ್ ಟೈಮ್. ಸೊ ಹೌ ಲಾಂಗ್ ಹ್ಯಾವ್ ಯು ಬಿನ್ ಮ್ಯಾರಿಡ್ ಟು ದಿಸ್ ಲೇಡಿ ಅಂತ ನನ್ನ ಹೆಂಡತಿ ಕಡೆ ತೋರಿಸಿದ್ರು. ಎಷ್ಟೋ 30 ವರ್ಷನೋ ಏನೋ ಅಂದೆ. ಕೇಳಿದ್ರು ಅದಕ್ಕೆ, ಸಿ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಯಂಗರ್ ಜನ್ರೇಷನ್, ಫಾರ್ ಪೀಪಲ್ ಲೈಕ್ ಯು ಟು ಇನ್ಕಲ್ಕೇಟ್. ಒಂದು ಕೆಲಸಕ್ಕೆ ಸೇರಿಕೊಂಡ್ರೆ ಲಾಯಲ್ಟಿ ಇರಬೇಕು ಆ ಕೆಲಸಕ್ಕೆ. ಬರೀ ಸಂಬಳ ತೊಗೊಂಡು ಓಡೋಗೋದು ಅದಲ್ಲ. ಯು ಶುಡ್ ಬಿ ಲಾಯಲ್ ಟು ದಟ್ ಕಂಪ್ನಿ ಇನ್ ಟರ್ಮ್ಸ್ ಆಫ್ ವರ್ಕಿಂಗ್ ಫಾರ್ ದೆಮ್. ಇಫ್ ನೀಡ್ ಬಿ ಎನಿ ಪಾಯಿಂಟ್ ಆಫ್ ಟೈಮ್, ರಾತ್ರಿನೂ ಎದ್ದು ಬೇಕಾದ್ರೆ ಕೆಲಸ ಮಾಡಬೇಕು. 12 years 13 years ಇದೆ ಅಂತಲ್ಲ, ಇಟ್ಸ್ ಅ ಲೈಫ್ ಲಾಂಗ್ ಕಮಿಟ್ಮೆಂಟ್. ಐ ಥಿಂಕ್ ದಟ್ ಇಸ್ ವೇರ್ ಒನ್ ಆಫ್ ದ ಮೇಯ್ನ್, ನಮ್ಮ ಜನ್ರೇಷನಲ್ಲೇ ಸ್ಟಾರ್ಟ್ ಆಗಿತ್ತು. ಬಟ್ ದಿಸ್ ಯಂಗರ್ ಜನ್ರೇಷನ್ 4 ವರ್ಷಕ್ಕೆ 5 ವರ್ಷಕ್ಕೆ 8 ಕಂಪ್ನಿ ಕೆಲಸ ಮಾಡಿರ್ತಾರೆ. ಸಂಬಳ ಕೇಳಿದ್ರೆ ಅಷ್ಟು ಕೋಟಿ ಬರುತ್ತೆ, ಇಷ್ಟು ಕೋಟಿ ಬರುತ್ತೆ, ಇಷ್ಟು ಲಕ್ಷ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇಟ್ಸ್ ನಾಟ್ ಅ ಸಸ್ಟೈನಬಲ್ ಥಿಂಗ್. ಇಫ್ ಯು ವಾಂಟ್ ಅ ಗುಡ್ ಲೈಫ್, ಟೆನ್ಷನ್ ಫ್ರೀ ಲೈಫ್, ಯು ಶುಡ್ ಲರ್ನ್ ಟು ವರ್ಕ್ ವೇರ್ ಯು ಆರ್ ವರ್ಕಿಂಗ್ ಆ್ಯಂಡ್ ಪ್ರೂವ್ ಯುವರ್ ಸೆಲ್ಫ್ ಮೋರ್. ಅದನ್ನು ಬಿಟ್ಟು ನಾವು ಬೇರೆ ಕಡೆ ಇನ್ನೊಂದು 5 ಲಕ್ಷ ಎಕ್ಸ್ಟ್ರಾ ಕೊಡ್ತಾರೆ ಅಂತ ಬೇರೆ ಕಡೆ ಹೋಗ್ತಾರೆ. ಇಟ್ಸ್ ಅ ವಿಷಸ್ ಸರ್ಕಲ್. ನೆಕ್ಸ್ಟ್ ಯಾರಿಗೋ ಬೇಕಾಗತ್ತೆ 5 ಲಕ್ಷ ಕೊಡ್ತಾರೆ ಎಕ್ಸ್ಟ್ರಾ, ಬಟ್ ಫಸ್ಟ್ ತೆಗೆದಾಕೋದು ಯಾರು ಹೆಚ್ಚಿಗೆ ಕೊಡ್ತಾ ಇರ್ತಾರೋ ಅವ್ರನ್ನ ತೆಗೆದಾಕ್ತಾರೆ ಅಲ್ವಾ. ಸೊ ದಟ್ ವಿಷಸ್ ಸರ್ಕಲ್ ಕಂಟಿನ್ಯೂಸ್. ದ ಮೋರ್ ಯು ಗೆಟ್ ಪೇಯ್ಡ್, ದ ಮೋರ್ ಯು ವಲ್ನರಬಲ್ ಟು ಬಿ ಡಿಸ್ಪೋಸ್ಡ್ ಆಫ್. ಸೊ ಅದನ್ನು ಅರ್ಥ ಮಾಡ್ಕೊಂಡು ನಾವು ಇರೋ ಕಡೆ ಕೆಲಸ ಮಾಡ್ಕೊಂಡು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಕೆಲಸ ಮಾಡ್ಕೊಡ್ಬೇಕು. ಗುರುಗಳು ನಂಗೆ ಹೇಳಿದಾಗ ಅನ್ನಿಸ್ತು, ಯಾಕೆ ಬಿಟ್ಟೆ ನಾನು 13 ವರ್ಷಕ್ಕೆ ಅಂತ ಅನ್ನಿಸ್ತು. ನಾನು 13 ವರ್ಷ ತುಂಬ ದೊಡ್ಡ ಪೀರಿಯಡು, ಅದು IT ಕಂಪ್ನಿಲಿ ಅಂತೆಲ್ಲ ಅನ್ಕೋತಾ ಇದ್ದೆ. ಬಟ್ ಸಿ ದೀಸ್ ಆರ್ ದ ಥಿಂಗ್ಸ್ ವಿ ಗೆಟ್ ಔಟ್ ಆಫ್ ಹಾರ್ಟ್ಫುಲ್ನೆಸ್. ಇನ್ನೂ ಒಂದು ಸತಿ ಮಾಸ್ಟರ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದೆ, ಮೈ ಬಾಸ್ ಎಕ್ಸ್ಪೆಕ್ಟ್ಸ್ ಮೀ ಟು ವರ್ಕ್ ಎವ್ರಿ ಡೇ ಟಿಲ್ 11 ಅಂತ. ಆಗ ಚಾರಿಜಿಯವ್ರು ಹೇಳಿದರು, ಟೆಲ್ ಹಿಮ್ ಯು ಆರ್ ಪೇಯ್ಡ್ ಟು ವರ್ಕ್ ಫ್ರಮ್ 9 to 5 ಬಟ್ ವರ್ಕ್ ಸಿನ್ಸಿಯರ್ಲಿ ಡ್ಯೂರಿಂಗ್ ದಟ್ ಟೈಮ್. And if there is a need, you can do it anything in the night. But don't make him tie yourself to your desk till 11 o'clock in the night. Who will take care of your family? Who will take care of your physical health?
ಅಂತ. ಅದು ನಂಗೆ ತುಂಬ ಆಶ್ಚರ್ಯ ಅನ್ನಿಸ್ತು. ಬಟ್ ಆಮೇಲೆ ಹೋಗ್ಬಿಟ್ಟು ನಾನು ಆಫೀಸಲ್ಲಿ ಹೇಳಿದಾಗ ಫಸ್ಟ್ 2 ವಾರ ನಮ್ಮ ಬಾಸಿಗೆ ತುಂಬ ಬೇಜಾರು ಮಾಡಿಕೊಟ್ರು, ಕೋಪ ಮಾಡಿಕೊಡೋರು. ಬಟ್ ಅದಾದಮೇಲೆ ಈ ರಿಯಲೈಸ್ ದಟ್ ಐ ಆಮ್ ಬೀಯಿಂಗ್ ಮೋರ್ ಪ್ರೊಡಕ್ಟಿವ್. ಅವರೇ ಚೇಂಜ್ ಆದರು. ಸೊ ಐ ಥಿಂಕ್ ದೀಸ್ ಆರ್ ದ ಥಿಂಗ್ಸ್ ವಿಚ್ ಹಾರ್ಟ್ಫುಲ್ನೆಸ್ ಟೀಚರ್ಸ್ ಅಸ್ ಆ್ಯಂಡ್ ಆರ್ ಮಾಸ್ಟರ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಇಟ್, ವೇರ್ ಯು ವರ್ಕ್ ಸಿನ್ಸಿಯರ್ಲಿ ಆ್ಯಂಡ್ ಡೂ ಯರ್ ಪಾರ್ಟ್, ಬಟ್ ಆಲ್ಸೋ ಎನ್ಶೋರ್ ದಟ್ ಯು ಹ್ಯಾವ್ ಅ ಪರ್ಸನಲ್ ಲೈಫ್, ಯುವರ್ ಫ್ಯಾಮಿಲಿ ನೀಡ್ಸ್ ಟೈಮ್, ಯುವರ್ ಫಿಸಿಕಲ್ ಹೆಲ್ತ್ ನೀಡ್ಸ್ ಟೈಮ್. ಇದೆಲ್ಲದಕ್ಕೂ ನಾವು ಮಾಡರೇಷನ್ ತಂದ್ಕೋಬೇಕು. ದಟ್ಸ್ ವಾಟ್ ಹಾರ್ಟ್ಫುಲ್ನೆಸ್ has taught me, and I'm sure can teach the younger generation too. ಮತ್ತು ಈಗ ಟೈಮಲ್ಲಿ ಈಗ ಎಸ್ಪೆಷಲಿ ಐ ಟಿ ಕಂಪ್ನಿಯ ಆ ಕಡೆ ನೋಡಿದ್ರೆ ಹೈರಿಂಗಿಂತ ಫೈರಿಂಗ್ ಜಾಸ್ತಿ ನಡೀತಾ ಇದೆ. ಸೊ ಈಗ ನಿಮ್ಮ ಕೆರಿಯರ್ ನೋಡಿದ್ರೆ ನೀವು ತುಂಬ ಡೈವರ್ಸಿಫೈ ಮಾಡಿದ್ದೀರಾ. ಸೊ ಆ ಅಡ್ವಾಂಟೇಜ್ ಏನಾದ್ರು ಇದೆಯಾ ಅದರಲ್ಲಿ? ಈಗ ಈಗಿನ ಹುಡುಗರು ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಕ್ಯಾನ್ ದೇ ಡೈವರ್ಸಿಫೈ ಟು ಮೆನಿ ಇನ್ಕಮ್ ಸೋರ್ಸಸ್? ಒಂದು ಇರೋ ಕೆಲಸ ನಿಯತ್ತ ಮಾಡ್ಕೊಂಡು ಹೋದರೆ ನೋಬಡಿ ಫೈರ್ಸ್ ಯು. That's one thing you can be sure of. Only when you are not doing your job properly, people think of firing. IT company na kelsa made as in the senior management. One of the requests which used to come from my management, typically it happens in all companies. Nim salary budget nist kadame ಮಾಡಬೇಕು. You have to cut down your salary budget by 20% anta. So ಈಗ 100 ಜನ ಇದ್ರೆ, if 5 people, removing 5 people can remove 20% of the salary budget, while ಕೆಳಗೆ ನೋಡಿ ತೆಗಿಬೇಕು ಅಂದರೆ 150 ಜನ ತೆಗಿಬೇಕು 20% ಇದಕ್ಕೆ. ಸೊ ದ ಮೋರ್ ಯು ಆರ್ ಪೇಡ್, ದ ಮೋರ್ ವಲ್ನರಬಲ್ ಯು ಆರ್ ಫಾರ್ ಇಟ್. ವಾಟ್ ಐ ಹ್ಯಾವ್ ಫೌಂಡ್ ಇಸ್ ಪೀಪಲ್ ಆರ್ ವೆರಿ ಸಿನ್ಸಿಯರ್, ಡೋಂಟ್ ರಿಯಲಿ ಬರಿ ಅಬೌಟ್ ಹೌ ಮಚ್ ದೇ ಗೆಟಿಂಗ್, ವಾಟ್ ದೇ ಗೆಟ್. ಇಟ್ಸ್ ಇಂಪಾರ್ಟೆಂಟ್ ಹೌ ಮಚ್ ಗೆಟ್ ಅನ್ನೋದು ಭಾಳ ಮುಖ್ಯ. ಆದರೆ ಸುಮಾರು ಜನ ಏನು ಮಾಡ್ತಾರೆ, ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ನಿಯತ್ತಾಗಿ ಮಾಡ್ಕೊಂಡು ಹೋಗ್ತಾರೆ. ಆ ನಿಯತ್ತಿಲ್ದಿರ ಕೆಲಸ ಮಾಡ್ಕೊಂಡು ಹೋದರೆ ಇಟ್ಸ್ ಆಲ್ವೇಸ್ ಎ ಪಾಸಿಬಿಲಿಟಿ ದಟ್ ಯು ಆರ್ ಆನ್ ಟೆಂಡರ್ ವರ್ಕ್ಸ್. ಯಾವಾಗ ಬೇಕಾದ್ರೆ ಯಾರು ಬೇಕಾದ್ರೂ ತೆಗೆದಾಕ್ಬೋದು ನಿಮ್ಮನ್ನು. ಬಟ್ ನಾವು ಕೆಲಸ ನಾವು ಸರಿಗೆ ಮಾಡ್ಕೊಂಡು ಹೋದರೆ ಏನೂ ತೊಂದರೆ ಆಗಲ್ಲ. And when you need to move on to other sources of income is, see, ನನ್ನ personal example, I moved on to other sources of income when I had a financial base which was strong enough to support me. ಆಮೇಲೆ ನಾನು ಐ ಟ್ರೈ ಟು ಫಾಲೋ ಮೈ ಪ್ಯಾಷನ್. ನನ್ನ ಜೀವನ ನಡ್ಸೋಕ್ಕೆ ಇದೆಯಪ್ಪ ದುಡ್ಡು ಅಂತ ಅಂದ್ಕೊಂಡು ದೆನ್ ಐ ಫಾಲೋಡ್ ಮೈ ಪ್ಯಾಷನ್. ದೇರ್ ಇಸ್ ಅ ಟೈಮ್ ವೆನ್ ಯು ಕಾಂಟ್ ಟೇಕ್ ಎನಿಥಿಂಗ್. ಇಫ್ ಯು ಆರ್ ಅ ಸ್ಯಾಲ್ರಿಡ್ ಎಂಪ್ಲಾಯಿ, ಜब तक घर में चूहा नहीं जलेगा ध्यान नहीं कर सकते ಅಂತ ಹೇಳ್ತಾರಲ್ಲ ಮಾಸ್ಟರ್. ಅದೇ ಥರ ಐ ಥಿಂಕ್ ವಿ ಹ್ಯಾವ್ ಟು ಎನ್ಶೋರ್ ದಟ್ ಬೇಸಿಕ್ಸ್ ನೀಡ್ಸ್ ಆರ್ ಟೇಕನ್ ಕೇರ್ ಆಫ್. ಮತ್ತು ಈಗಿನ ಯಂಗ್ಸ್ಟರ್ಸ್ದು ಮೇನ್ ಹಾಬಿ ಅಂತಂದರೆ ಟ್ರಾವೆಲಿಂಗ್. ನೀವು ತುಂಬ ಟ್ರಾವೆಲ್ ಮಾಡಿದ್ದೀರಾ. ಸೊ ಎಸ್ಪೆಷಲಿ ನೀವು ಚಾರಿಜಿ ಅವ್ರ ಜೊತೆ ತುಂಬ ಟ್ರಾವೆಲ್ ಮಾಡಿದ್ದೀರಾ. ಅದಕ್ಕೂ ಕೆಲವು ಗ್ಲಿಮ್ಸಸ್ ಹೇಗಿರೋದು ಅವ್ರ ಜೊತೆ ಟ್ರಾವೆಲ್ ಮಾಡೋದಕ್ಕೆ, ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು, ಅವರು ಸಹ ಕಾರ್ಪೊರೇಟ್ ಲೈಫಿಂದನೇ ಬಂದು ಒಂದು ಆದಾಯ ಸಂಸ್ಥೆಯನ್ನು ನಡೆಸಿ ಅಂತ ಒಂದು ವ್ಯಕ್ತಿ. ಸೊ ಒಂದು ಮೆಲ್ಕ್ ಹಾಕಿದ್ರೆ ಅವ್ರ ಜೊತೆ ನಿಮ್ಮ ಜೀವನ ಹೇಗಿತ್ತು? ನಾನು ಟ್ರಾವೆಲ್ಲು ಸುಮಾರು ಆಫೀಷಿಯಲ್ ಇದರಿಂದನೂ ಮಾಡ್ತಾಯಿದ್ದೆ. ಆಮೇಲೆ ಚಾರಿಜಿ ಅವ್ರ ಜೊತೆನೂ ಸುಮಾರು ಓಡಾಡ್ತಾ ಇದ್ದೆ. ಬೇರೆ ಬೇರೆ ದೇಶಗಳಲ್ಲೂ ಇದ್ದೀನಿ. ನಾನು US ಅಲ್ಲಿದ್ದೆ, UK ಇದ್ದೆ, ಸಿಂಗಾಪುರ್ಲಿದ್ದೆ. ಅಂದರೆ 1 ವರ್ಷ 2 ವರ್ಷ ಅಲ್ಲೂ ಬದುಕಿದ್ದೆ. ಬಟ್ ಒಂದು ಇದನ್ನ ಅರ್ಥ ಮಾಡ್ಕೊಂಡಿದ್ದು ಅಂದರೆ, ಆಗ ಚಾರಿಜಿ ಅವರು US ಅಲ್ಲಿ ಕೆಲಸ ಸಿಕ್ಕಿದಾಗ ಕೇಳಿದೆ, ಅವ್ರು ಏನೂ ಹೇಳಲಿಲ್ಲ. ಆಮೇಲೆ ಹೇಳಿದ್ರು, ಯಾರ ಕೂತಿದ್ದಾಗ ನಾವು ಸಿ ದಿಸ್ ಯಂಗ್ ಫೆಲೋಸ್, ಹಂಗೇನು ನಂಗೆ 28-30 ವರ್ಷ ಅಷ್ಟೇ. ಸಿ ದಿಸ್ ಯಂಗ್ ಗೈಸ್ ಗೋ ಟು US, ಬೈ ಎ ಕಾರ್ ಆ್ಯಂಡ್ ಥಿಂಕ್ ದೇ ಹ್ಯಾವ್ ಅಚೀವ್ಡ್ ಎವ್ರಿಥಿಂಗ್ ಇನ್ ಲೈಫ್, ಬಟ್ ಇಫ್ ದೇ ವಾಂಟ್ ಟು ಪ್ರೂವ್ ದೆಮ್ಸೆಲ್ಸ್ ದೇ ಹ್ಯಾವ್ ಟು ಡೂ ಇಟ್ ಹಿಯರ್ ಅಂತ. ಅಂದರೆ ನಮ್ಮ ದೇಶದಲ್ಲಿ ಮಾಡಿ ತೋರಿಸಿ ಅಂತ. ಇದು ನನಗೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್, ಬೇರೆಯವರು ಬೇರೆನೋ ಹೇಳಿದ್ದಾರೆ, ಕೇಳಿದ್ದೀನಿ. ಸೊ ನಾವು ನಮ್ಮ ಜಾಗ ಎಲ್ಲಿದೆಯೋ ಅಲ್ಲಿ ನೋಡಿಕೊಂಡು ನಾವು ವಿ ಶುಡ್ ವರ್ಕ್ ಆ್ಯಸ್ ಪರ್ ದ ನೀಡ್ ಆಫ್ ದಟ್ ಆರ್. ಚಾರಿಜಿಯವ್ರ ಜೊತೆ ಆಮೇಲೆ ದಾಜಿಯವರು ಇರೋರು ಸುಮಾರು ಸತಿ ಓಡಾಡಿದ್ರಲ್ಲಿ ಕೆಲವು ವಿಷಯಗಳು ನನಗೆ ಬಂದಿದ್ದು ಅಂದರೆ ಅವ್ರ ಡಿಸಿಪ್ಲಿನ್. ಏನೇ ಮಾಡ್ಬೋದು, ಎವ್ರಿ ಡೇ ಹಿ ಯೂಸ್ ಟು ರೈಟ್ ಹಿಸ್ ಡೈರಿ. ಏನೇ ಆಗಲಿ, ಸಿಟ್ಟಿಂಗ್ಸ್ ಇದೆಯಾ, ಎವ್ರಿಥಿಂಗ್ ಎಲ್ಸ್ ಇಸ್ ಫಾರ್ಗಾಟನ್, ಹಿ ಯೂಸ್ ಟು ಗಿವ್ ಸಿಟ್ಟಿಂಗ್ಸ್. ಊಟ ಇಷ್ಟೊತ್ತಿಗೆ 7:30 ಬ್ರೇಕ್ಫಾಸ್ಟು, 12:30 ಊಟ, ಸಂಜೆ 4:30-5 ಗಂಟೆಗೆ ಏನಾದ್ರು ಇದು, ಮತ್ತು ರಾತ್ರಿ 7:30 ಊಟ. ಆ ಡಿಸಿಪ್ಲಿನು ಹಿ ಯೂಸ್ ಟು ಫಾಲೋ ಇಟ್ 99% ಆಫ್ ದ ಟೈಮ್. So that discipline in their not just physical activities, ಡೈರಿ ಎಷ್ಟೇ ಸುಸ್ತಾಗಿದ್ರು ರಾತ್ರಿ ಬಂದು ಡೈರಿ ಬರೀದಿರ ಮಲ್ತಾ ಇರಲಿಲ್ಲ ಅವರು. See, these are all small things which we learn from them. More importantly, some of the life lessons I learned from heartfulness being with master is, for example, all of us say we want to serve the mission, voluntary ಕೆಲಸ ಮಾಡ್ತೀವಿ ಅಂತೀವಿ. ವಾಲಂಟ್ರಿ ಕೆಲಸ ಅಂದ್ರೇನು? ಮನೆಗೆ ಅಕ್ಕಿ ತಂದು ಕೊಟ್ಟರೆ ವಾಲಂಟ್ರಿ ಕೆಲಸನ ಅದು? ಇಲ್ಲ, ಅದು ನನ್ನ ಕರ್ತವ್ಯ. ಆದರೆ ಮಿಷನ್ ಮಾಡ್ಬೇಕಾರೆ ವಾಲಂಟ್ರಿ ವರ್ಕ್ ಆಗ್ಬಿಡುತ್ತೆ. ಯಾಕೆ? ಮನೆ ನಂದು, ಮಿಷನ್ ಬೇರೆ ಯಾರ್ದು, ಬೇರೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಆ ಭಾವನೆ ಹೋಗಬೇಕು. ಆ ಗುರುಗಳಲ್ಲಿ ನೋಡಿದ್ದು ನಾನು ಅದೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಏನೇ ಆದರೂ ನಮ್ಮ ಕೆಲಸ ಅದು. ವಿ ಆರ್ ನಾಟ್ ವಾಲಂಟಿಯರ್ಸ್ ಎನಿವೇರ್, ವಿ ಆರ್ ಡೂಯಿಂಗ್ ಅವರ್ ಡ್ಯೂಟಿ ಆಲ್ ದ ಟೈಮ್.
ಮನೇಲಿ ಅಕ್ಕಿ ತಂದು ಕೊಟ್ಟೆ, ಇವತ್ತು ವಾಲಂಟಿಯರ್ ಕೆಲಸ ಮಾಡಿಬಿಟ್ಟೆ, ಅಥವಾ ಮಗುಗೆ ಹುಷಾರಿರಲಿಲ್ಲ ಡಾಕ್ಟ್ರಿಗೆ 50 ರೂಪಾಯಿ ಡೊನೇಷನ್ ಕೊಟ್ಟೆ ಅಂದರೆ ಊಟ ಅಂತ ಸಿಗಲ್ಲ ಅವತ್ತು ರಾತ್ರಿ ಮನೇಲಲ್ವಾ. ಯಾಕೆಂದರೆ ಅದು ನಮ್ಮದು, ಇದು ಬೇರೆಯವ್ರದ್ದು. ಆ ಭಾವನೆ ಹೋಗಬೇಕು. ಎಲ್ಲರೂ ನಮ್ಮವರು, ಎಲ್ಲರೂ ನಮ್ಮದು. ನಾನು ದುಡ್ದಿದ್ರಲ್ಲೂ ಒಂದು 10%, 5%, 2% ನಾವು ಡಿಸೈಡ್ ಮಾಡಿಕೊಂಡು ನೋಡಿ ಸೇವೆ ಮಾಡಬೇಕು ಅಂತಂದರೆ ಬೇಕಾದಷ್ಟು ವೆನ್ಯೂಸ್ ಇರುತ್ತೆ. ತನು ಮನ ಧನ ಅಂತಾರಲ್ಲ, ದುಡ್ಡಿದ್ದವ್ರು ದುಡ್ಡು ಕೊಡ್ಬೋದು, ಕೆಲಸ ಮಾಡೋಕ್ಕೆ ಶಕ್ತಿ ಇದ್ದವ್ರು ಕೆಲಸ ಮಾಡ್ಬೋದು. ಕೆಲವರು ಟ್ರಾನ್ಸ್ಲೇಷನ್ಸ್ ವರ್ಕ್ ಒಂದು ಮಾಡ್ತಾರೆ, ಇನ್ನೆಲ್ಲೋ ಲೆಕ್ಚರ್ ಕೊಡ್ತಾರೆ, ಬೇರೆ ಇದು ಮಾಡ್ತಾರೆ ಅಂಥವ್ರು ಮನಸ್ಸನ್ನ ಇದು ಮಾಡ್ಕೋಬೋದು. ಸೊ ಬಟ್ ಯಾವುದನ್ನು ನಾವು ಬೇರೆಯವ್ರಿಗೋಸ್ಕರ ಮಾಡ್ತೀವಿ ಅಂದ್ಕೊಂಡು ಮಾಡ್ತೀವೋ, ಹೇಳ್ತಾರಲ್ಲ ತಾನು ಮಾಡೋದು ಉತ್ತಮ, ಹಾಳು ಮಾಡೋದು ಅಧಮ ಅಂತ. ನಾವು ಯಾವಾಗ ಸೇವಕರು ಅಂದ್ಕೊಂಡು ಮಾಡ್ತೀವೋ, ವಾಲಂಟಿಯರ್ ವರ್ಕೊಂಡು ಮಾಡ್ತೀವೋ, ಅದರ ಎಫೆಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಇದು ನನ್ನ ಕೆಲಸ. ನಮ್ಮ ಪಕ್ಕದವ್ರಿಗೆ ಒಳ್ಳೇದಾಗಲಿ ಧ್ಯಾನ ಹೇಳ್ಕೊಡ್ಬೇಕು, ಅದು ನನ್ನ ಕೆಲಸ, ಅದನ್ನು ಮಾಡಬೇಕು ನಾನು. ಅದು ಬಿಟ್ಬಿಟ್ಟು ವಾಲಂಟಿಯರ್ ವರ್ಕು ಅಂತಂದರೆ ಅದರ ಎಫೆಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಸೊ ಇದು ನಂದು ಅಂತ ಅನ್ನೋ ಕೆಲಸ ಗುರುಗಳ ಹತ್ರ ಅದೊಂದು ಮುಖ್ಯವಾದ ಕಲ್ತಿದ್ದು ನಾನು. ಎರಡನೇದು, ಆಮೇಲೆ ಸುಮಾರು ಜನ ಡೊನೇಷನ್ ಕೊಡೋಕ್ಕೆ ಬಂದಾಗ ಗುರುಗಳು ನೋಡೋರು ತುಂಬ ದೊಡ್ಡ ಅಮೌಂಟ್ ಇತ್ತು ಅಂದರೆ ಕ್ಯಾನ್ ಯು ರಿಯಲಿ ಅಫೋರ್ಡ್ ಇಟ್, ನಿನ್ನ ಕೈ ನಿಜವಾಗ್ಲೂ ಇದನ್ನು ಕೊಡೋಕ್ಕಾಗತ್ತಾ ಯೋಚಿಸಿ ಅಂತೇಳಿ ಸುಮಾರು ಸತಿ ವಾಪಸ್ಸು ಕಳಿಸಿದ್ದಾರೆ. ಅದೇ ಯಾರೋ ಒಬ್ರು ಬಂದು 10 ರೂಪಾಯಿ ಕೊಟ್ಟರೆ ಅದ್ರ ಬಗ್ಗೆ 3 ದಿವಸ 4 ದಿವಸ ಒಂದು ವಾರ ಮಾತಾಡಿದ್ದಾರೆ, ಇಂಥವ್ರು ಇಷ್ಟು ಡೊನೇಷನ್ ಕೊಟ್ಟರು ಅಂತ. ಸೊ ಐ ಥಿಂಕ್ ಒಬ್ಬ ಕೋಟ್ಯಾಧಿಪತಿ ಬಂದು 10 ರೂಪಾಯಿ ಕೊಡೋದು ಎಷ್ಟು ಹುಚ್ಚುತ್ತಾ ನಾನು, ಅದೇ ಥರ ಒಂದು ತಿಂಗಳಿಗೆ ಒಂದು 5,000 ರೂಪಾಯಿ ಸಂಪಾದಿಸೋರು ಬಂದು 50,000 ರೂಪಾಯಿ ಡೊನೇಷನ್ ಕೊಡೋದು ಅಷ್ಟೇ ಹುಚ್ಚುತ್ತಲ್ಲ. ನಮ್ಮ ಲಿಮಿಟ್ಸ್ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲದಕ್ಕಿಂತ ಮುಖ್ಯ ನಮ್ಮ ಅದ್ರ ಹಿಂದಿನ ಪ್ರೀತಿ, ಅದ್ರ ಹಿಂದಿನ ನನ್ನತನ ಅಂತ ಬರುತ್ತಲ್ಲ, ಇದು ನಂದು. ಆ್ಯಂಡ್ ಈಗಂತೂ ದಾಜಿಯವ್ರು ಕ್ಲಿಯರಾಗಿ ಹೇಳ್ತಾರೆ, ಅನಾನಿಮಿಟಿ ಯಾರಿಗೂ ಗೊತ್ತಾಗ್ಕೊಡ್ದು, ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗ್ಕೊಡ್ದು ಅಂತಾರಲ್ಲ, ಆ ಥರ ಅನಾನಿಮಿಟಿ. ಏನೇ ಕೆಲಸ ಮಾಡಬೇಕಾದ್ರೂ ನಾವು ಅಷ್ಟು ಸೈಲೆಂಟಾಗಿ ಅಷ್ಟಿದಾಗಿ ಮಾಡಬೇಕು. ಇವೆಲ್ಲ ಕೆಲವು ಕಲ್ತಿದ್ದು. ಇನ್ನೂ ಒಂದು 2-3 ವಿಷಯ ಕಲ್ತಿದ್ದು ನಾನು ಅಂದರೆ, ಗುರುಗಳು ನಾನು ಚಿಕ್ಕವನಾಗಿದ್ದಾಗಲೇ ಹೇಳಿದೆ, ಒಂದು 2-3 ವರ್ಷ ಆಗಿತ್ತು ಆಗಲೇ ಹೇಳಿದ್ರು. ಯಾವುದೋ ವಿಷಯ ಬಂತು, ಏನೋ ತೊಗೋಬೇಕು ಅಂತಿದ್ದೆ, ಮನೆ ತೊಗೋಬೇಕು ಅಂತಿದ್ದೆ, ಆಗಲಿಲ್ಲ ಅಂತ. ಐ ಆಮ್ ಟೆಲ್ಲಿಂಗ್ ಯು ಒನ್ ಥಿಂಗ್, ಡೋಂಟ್ ಟೇಕ್ ಎನಿ ಲೋನ್ ಇನ್ ಯೋರ್ ಲೈಫ್. ಸಾಲ ಅನ್ನೋದು ಮಾಡ್ಕೊಳ್ಳು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಇದರಲ್ಲಿ ನಾನು ಅಷ್ಟೇ, ಅವರು ಸುಮಾರು ಒಂದು 65-70 ವರ್ಷ ಆಗಿತ್ತು ನಾವು ಅವ್ರನ್ನ ಮೀಟ್ ಮಾಡಿದಾಗ. ಐ ಹ್ಯಾವ್ ನಾಟ್ ಟೇಕನ್ ಎನಿ ಲೋನ್. ನಾನು ಇಲ್ಲಿ ತನಕ ಯಾವುದೇ ಥರದ ಸಾಲ ಮಾಡಿಲ್ಲ. ಒಂದೇ ಒಂದು ಸತಿ ಯಾವುದೋ FD ಮೇಲೆ ಬೇಕಾಗಿತ್ತು ಅಂತ ಅರ್ಜೆಂಟಿಗೆ ಏನಕ್ಕೋ ಒಂದು ತೊಗೊಂಡಿದ್ದೆ. ಅವರು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಆ್ಯಸ್ ಅ ಫಾದರ್, ಆ್ಯಸ್ ಅ ಸುಮಾರು ಸತಿ ದಾಜಿನೂ ಹೇಳಿದ್ದಾರೆ, ಆ್ಯಸ್ ಎ ಎಲ್ಡರ್ ಬ್ರದರ್, ನಿಮಗೆ ಎಷ್ಟಾಗುತ್ತೋ ಅಷ್ಟರಲ್ಲಿ ಬದುಕಿ. ಈಗಿನ ಯಂಗರ್ ಜನ್ರೇಷನ್ ದಿಸ್ ಎ ಮೇನ್ ಪ್ರಾಬ್ಲಮ್. ಎವ್ರಿಥಿಂಗ್ ಇಸ್ ಕ್ರೆಡಿಟ್ ಬೇಸ್ಡ್. ವಿ ಆರ್ ಸ್ಲೋಲಿ ಮೂವಿಂಗ್ ಟುವರ್ಡ್ಸ್ ದ US ಸಿಸ್ಟಮ್. ಎವ್ರಿಥಿಂಗ್ ಆ ತಿಂಗಳ ಸಂಬಳ ನಮಗೆ ಕ್ರೆಡಿಟ್ ಕಾರ್ಡ್ ಅಮೌಂಟ್ ಕಟ್ಟೋಕ್ಕಾದ್ರೆ ಸಾಕು, ಹೋಗಿ ಕೊಡ್ದು. ಹಾಗೆ ಗುರುಗಳು ಹೇಳೋರು, ನಿನ್ನ ಹತ್ರ 4 ರೂಪಾಯಿ ಇದ್ದರೆ 1 ರೂಪಾಯಿ ನಿನ್ನ ಜೀವನಕ್ಕೆ ಇಟ್ಕೊ, ಇನ್ನೊಂದು ರೂಪಾಯಿಲಿ ಇನ್ವೆಸ್ಟ್ಮೆಂಟ್ ಥರ ತಗೋ. ಗೋಲ್ಡು ಅಥವಾ ಇದು ಇನ್ವೆಸ್ಟ್ಮೆಂಟಲ್ಲೂ ಅಷ್ಟೇ, ಗೋಲ್ಡ್ ತೊಗೋಬೋದು, ಪ್ರಾಪರ್ಟಿ ತೊಗೋಬೋದು. ಬರ್ತಾ ಬರ್ತಾ ಯಂಗರ್ ಜನ್ರೇಷನ್ ವಿಲ್ ಸ್ಟಾರ್ಟ್ ಫೀಲಿಂಗ್ ದ ನೀಡ್ ಫಾರ್ ಇಟ್. ವೇರ್ ಸೇವಿಂಗ್ ಝೀರೋ ಆಗಿಬಿಟ್ರೆ ಟೆನ್ಷನ್ ಯಾಕಾಗುತ್ತೆ, ಕೆಲಸ ಹೋಯ್ತು ಅಂದರೆ ಬದುಕಕ್ಕೆ ದಾರಿ ಇಲ್ಲ. ನಾಳೆ ಕ್ರೆಡಿಟ್ ಕಾರ್ಡ್ ಬಿಲ್ ಹೆಂಗೆ ಕಟ್ಟೋದು? ಯಾಕೆಂದರೆ ಕಾರ್ ತೊಗೊಂಬಿಟ್ಟಿರ್ತೀವಿ, ಮನೆ ತೊಗೊಂಬಿಟ್ಟಿರ್ತೀವಿ, EMI ಕಟ್ಟಬೇಕು, ಎಲ್ಲಿಂದ ಬರುತ್ತೆ? ಅದಕ್ಕೆ ಗುರುಗಳು ಹೇಳ್ತಾ ಇದ್ದಿದ್ದು ಒಂದಿದು ನಮಗಂತೂ ಕ್ಲಿಯರಾಗಿ ಹೇಳಿದ್ರು, ಡೋಂಟ್ ಟೇಕ್ ಎನಿ ಲೋನ್ಸ್. ಯಾವುದೇ ಥರದ ಸಾಲಗಳನ್ನು ಇಟ್ಕೊಬೇಡ, ನಿನ್ನ ಜೀವನ ನೆಮ್ಮದಿಯಾಗಿರುತ್ತೆ ಅಂತ. ತುಂಬ ಹೆಲ್ಪ್ ಆಯ್ತದೆ ನನಗೆ. ಸೊ ಈ ಥರ ಸುಮಾರು ವಿಷಯಗಳಲ್ಲಿ ಅವ್ರ ಜೊತೆ ಓಡಾಡಿ ಇದ್ದಿದ್ದರಿಂದ ಸುಮಾರು ಹೆಲ್ಪ್ ಆಗಿದೆ ಲೈಫಲ್ಲಿ. ನಂಗೆ ಕಲ್ತಿದ್ದೀನಿ ಸುಮಾರು. ಮತ್ತು ಈ ಥರ ಒಂದು ಸಂಸ್ಥೆಯಲ್ಲಿ ಈಗ ಸ್ಕಿಲ್ ಸೆಟ್ಸ್ ಅನ್ನೋದು ಎಲ್ಲ ಕಡೆ ಮಾತಾಡ್ತೀವಿ. ಒಂಥರ ಈಗ ಗೌರ್ಮೆಂಟ್ ಆಫ್ ಇಂಡಿಯಾನು ಎಲ್ಲ ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ಗೆ ತುಂಬ ಇನ್ವೆಸ್ಟು ಮಾಡ್ತಾ ಇದ್ದಾರೆ. ಸೊ ಈ ಥರ ಸಂಸ್ಥೆಯಲ್ಲಿ ಕೆಲಸ ಮಾಡೋದ್ರಿಂದ ಸ್ಕಿಲ್ ಸೆಟ್ಸ್ ಹೇಗೆ ನಮಗೆ ಡೆವಲಪ್ ಆಗ್ತಾ ಹೋಗುತ್ತೆ, ಎಷ್ಟು ಆಪರ್ಚುನಿಟಿ ಸಿಗುತ್ತೆ ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳಕ್ಕೆ? ಅದೇ ಅಂತ ಇದ್ದೀನಿ ಆಫೀಸಲ್ಲಿ. ವೆನ್ ಆಸ್ ಹೆಡ್ ಆಫ್ ಇಂಡಿಯಾ ಆಪ್ರೇಷನ್ಸ್, ನಾ ಏನೂ ಇಲ್ಲ, ಒಂದು ಚಿಟಿಕೆ ಹೊಡೆದು ಸೆಕ್ಯೂರಿಟಿ ಅವ್ರನ್ನ ಅಡ್ಮಿನ್ ಅವ್ರನ್ನ ಕರೆದು ಇಂಥದ್ದು ಮಾಡು ಅಂದರೆ ಮಾಡೋರು. ಬಟ್ ಇಲ್ಲ, ಆ ಥರ ಅಲ್ಲ. ಇಲ್ಲಿ ಇಟ್ ಹ್ಯಾಸ್ ಟು ಬಿ ಡನ್ ಥ್ರೂ ಲವ್, ಥ್ರೂ ಅಫೆಕ್ಷನ್. ಸೊ ಒಂದು ಆಶ್ರಮದಲ್ಲಿ ಒಂದು ಕೆಲಸ ಆಗಬೇಕು ಅಂದರೆ ಆಫೀಸಲ್ಲಿ ತೋರಿಸೋ ಅಥಾರಿಟಿ ತೋರ್ಸೋಕ್ಕಾಗಲ್ಲ ಇಲ್ಲಿ. ಅದರಿಂದ ನಮಗೆ ಒಂದು ಮೇಯ್ನು, ನಮ್ಗೆ ಹ್ಯುಮಿಲಿಟಿ ಬರುತ್ತೆ. ಯಾರಿಗೂ ಬಾಸ್ ಅಲ್ಲ ನಾವು, ಬಟ್ ಕೆಲಸ ಆಗಬೇಕು, ಹೆಂಗೆ ಮಾಡಬೇಕು? ಯಾರ್ದೋ ಕಾಲಿಗೆ ಬಿದ್ದು ಮಾಡಿಸ್ಬೇಕು ಅಂದ್ರೆ ಮಾಡಿಸ್ಬೇಕು. ಮುಖ್ಯವಾಗಿ ನಾವು ಪ್ರೀತಿಯಿಂದ ಪ್ರೇಮದಿಂದ ಇದನ್ನು ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರೆ ಯಾರೂ ಇಲ್ಲ ಅನ್ನಲ್ಲ. ಸೊ ನಾವು ಇಲ್ಲಿ ಒಂದು ಸಂಸ್ಥೆಯಲ್ಲಿ ಈ ಥರ ಒಂದು ಕೆಲಸ ಮೇಯ್ನ್ ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಆ ಅಥಾರಿಟಿ ಅನ್ನೋದು ಹೋಗ್ಬಿಟ್ಟು ಅಥಾರಿಟಿ ಇಸ್ ರಿಪ್ಲೇಸ್ಡ್ ಬೈ ಬ್ರದರ್ಹುಡ್, ಲವ್, ಹ್ಯುಮಿಲಿಟಿ. ಒಂದು ಆಸ್ಪೆಕ್ಟ್ ಅದು. ಎರಡನೇ ಆಸ್ಪೆಕ್ಟು, ನಮಗೆ ಇಲ್ಲಿ ನಮಗೆ ಎಕ್ಸ್ಪೋಜರ್ ಇಲ್ಲದೆ ಇದ್ದ ಫೀಲ್ಡ್ಗಳೆಲ್ಲ, ಈಗ ಆರ್ಗ್ಯಾನಿಕ್ ಫಾರ್ಮ್ ಕಲ್ತಿದ್ದು ನಾನು ಖಾನ ಆ್ಯಸ್ ಅ ಮಾಡೆಲ್ ಅಲ್ವಾ, ಎಷ್ಟಿಂದ. ಆಮೇಲೆ ಸಿಮಿಲರ್ಲಿ ವಾಟರ್ ಹಾರ್ವೆಸ್ಟಿಂಗು,
ಚಾರೇಜಿಯವರು ಪ್ರತಿ ಸತಿ ಹೋದಾಗಲೂ ಒಂದು ಕಡೆ ಎಷ್ಟು ಸತಿ ಹೇಳಿದ್ದಾರೆ, ಹಲ್ಲುಜ್ಕೋಬೇಕಾರೆ ನಲ್ಲಿ ನಿಲ್ಲಿಸ್ಬಿಟ್ಟು ಹಲ್ಲುಜ್ಕೋಬೇಕು. ನಮಗೆಲ್ಲರಿಗೂ ಬೈದಿದ್ದಾರಲ್ವ ಆ ಥರ ಮಾಡಿಕೊಡ್ದು ಅಂತ. ಸೊ ಅದರಿಂದ ವಾಟರ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಆರ್ ದಿಸ್ ಥಿಂಗ್. ಪೊಲ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಸೊ ಪ್ರತಿಯೊಂದು ಹಂತದಲ್ಲೂ ನಾವು ಮಾಡ್ರೇಷನ್ ಕಲಿತೀವಿ. ಸೊ ಈ ಥರ ಸುಮಾರು ಆಸ್ಪೆಕ್ಟ್ಸಲ್ಲಿ ಹೆಲ್ಪ್ ಆಗಿದೆ. ಈಗ ದಾಜಿಯವ್ರ ವಿಷಯಕ್ಕೆ ಬಂದರೆ, ಈಸ್ ಅ ವೆರಿ ಬಿಗ್ ವಿಷನರಿ. ಸೊ ಅವ್ರದ್ದು ಕನಸುಗಳು ತುಂಬ ದೊಡ್ಡದಾಗಿದೆ. ಸೊ ಈಗಿನ ಯುವಕರು ಹಾರ್ಟ್ಫುಲ್ನೆಸ್ಸಲ್ಲಿ ಇರಲಿ ಅಥವಾ ಹೊರಗಿನ ಆಗಿರಲಿ, ಹೇಗೆ ಇನ್ವಾಲ್ವ್ ಆಗ್ಬೋದು? ಒಂದು ನಮ್ಮ ಈಗ ಪರಿವರ್ತನೆ ಏನು ತರಬೇಕು ಅಂತ ಇದೆ ಈಗಿನ ಸೊಸೈಟಿಲಿ, ಅಥವಾ ನೀಡ್ ಆಫ್ ದಿ ಆರ್ ಅಂತ ಏನಿದೆ, ಕೈ ಹೇಗೆ ಜೋಡಿಸ್ಬೋದು ಯುವಕರು ಇವಾಗ? ಒಂದು ತಮಾಷೆ ಎಲ್ಲ ಒಂದು ವೆರಿ ಸೀರಿಯಸ್ ಆ್ಯಂಡ್ ನಾಲೆಡ್ಜಬಲ್ ಇನ್ಸಿಡೆಂಟ್ ಇನ್ ಮೈ ಲೈಫ್ ವಿತ್ ದಾಜಿ ಕೇಳಿದೆ. ಬಟ್ ಐ ಥಿಂಕ್ ಇದೊಂದು ಹೇಳ್ತೀನಿ. ಒಂದು ಸತಿ ಯಾವುದೋ ಫಂಕ್ಷನರೀಸ್ ಮೀಟಿಂಗ್ ಆಗ್ತಿತ್ತು, ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಹೌ ಡು ವಿ ಬಿಲ್ಡ್ ಆನ್ ಅ ಮಾಸ್ಟರ್ಸ್ ವಿಷನ್, ಹೌ ಡು ವಿ ಇಂಪ್ಲಿಮೆಂಟ್ ಅ ಮಾಸ್ಟರ್ಸ್ ವಿಷನ್ ಅಂತ. ಚಾರಿಜಿಯವ್ರು ಬಂದರು, ಕೇಳಿದ್ರು ಒಂದು 5 ನಿಮಿಷ. ಹಿ ಗಾಟ್ ವೆರಿ ಆ್ಯಂಗ್ರಿ. ಹಿ ಸೆಡ್, ವಾಟ್ ಆರ್ ಯು ಪೀಪಲ್ ಡೂಯಿಂಗ್? I am trying to create visionaries while you people are saying you will follow my vision. I don't need a crowd like you. I want visionaries. So ದಾಜಿ ಅವ್ರದ್ದು ನಮ್ಮ ಗುರುಗಳ ವಿಷನ್ನು ಇಟ್ಸ್ ಹ್ಯೂಮಂಗಸ್. ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಎಲ್ಲೋ ಫಾರೆಸ್ಟು ಅಂತಾರೆ, ಇನ್ನೆಲ್ಲೋ ಸ್ಪಿರಿಚುವಲ್ ಮಹೋತ್ಸವ ಅಂತಾರೆ, ಇನ್ನೆಲ್ಲೋ ಅಗ್ರಿಕಲ್ಚರ್ ಲ್ಯಾಂಡ್ ಇಷ್ಟು ತೊಗೊಂಡು ಇಷ್ಟು ಮಾಡಬೇಕು ಅಂತಾರೆ, ಇನ್ಯಾವಾಗಲೋ ನೋಡಿದ್ರೆ ಅಷ್ಟು ಫ್ಯಾಕ್ಟ್ರಿ ನಡೆಸಬೇಕು, ಇದು ತೊಗೋಬೇಕು ಅಂತಾರೆ. ಅಟ್ ಅ ಸ್ಪಿರಿಚುವಲ್ ಲೆವೆಲ್ ಹಿ ಸೇಯಿಂಗ್, ಮೊನ್ನೆ ಫಂಕ್ಷನರಿ ಸೆಮಿನಾರ್ಲು ಹೇಳಿದರು, bringing heartfulness to each human being is my vision anta. So it's not that we have to follow, it's important that we follow his vision, but that is not enough. What he expects from us is each of us should become a visionary. So ಅವ್ರು ಹೇಳಿದ್ದನ್ನು ಮಾಡೋದು ಒಂದು, ಬಟ್ ಈಗ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂದರೆ ದಾಜಿಯವರು ಯಾರಿಗೂ ಏನೂ ಕೇಳಲ್ಲ, ಹೋಗಿ ಏನು ಬೇಕಾದ್ರೂ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ನಾವು ಅದನ್ನು ತೊಗೊಂಡು ನಮ್ಮದು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾಯಿದ್ರು. ಬ್ಯಾಂಗ್ಳೂರಲ್ಲಿ ಆಶ್ರಮಕ್ಕೆ ಬಂದಾಗ ಹೇಳ್ತಾಯಿದ್ರು, ಗುಲ್ಬರ್ಗಾಲೆಲ್ಲೋ ಬ್ರಿಟಿಷ್ ಕಾಲದಲ್ಲಿ ಎಲ್ಲೋ ಒಂದು ಕಡೆ DC ಆಫೀಸಲ್ಲಿ ಯೂನಿಯನ್ ಜಾಕ್ ಇಳಿಸಿ ಭಾರತದ ಜೆಂಡಾ ಹಾರಿಸ್ಬೇಕು ಅಂದರೆ ಯಾರೂ ಇನ್ಸ್ಟೆಂಟ್ ಮಹಾತ್ಮ ಗಾಂಧಿಯಲ್ಲಿ ಕೂತ್ಕೊಂಡು ಹೇಳಿ ಕಳಿಸ್ತಾ ಇರಲಿಲ್ವಂತೆ. ಯಾರೋ ಒಬ್ಬ ರಾತ್ರಿ ಹೇಳೋನು ಯೂನಿಯನ್ ಜಾಕಿ ತಗೊಂಡು. ಸೊ ಹಿ ವಾಂಟ್ಸ್ ಈಚ್ ಒನ್ ಆಫ್ ಅಸ್ ಟು ಡೂ ಥಿಂಗ್ಸ್ ಫ್ರಮ್ ಅ ಹಾರ್ಟ್. ತಪ್ಪಾಗತ್ತೆ, ಇಟ್ಸ್ ಓಕೆ, ಬಟ್ ನಾವು ಎಲ್ಲಿ ತನಕ ತಪ್ಪಾಗತ್ತೆ ಅಂತ ಹೆದರ್ಕೊಂಡು ಕೂತ್ಕೋತೀವೋ ಅಲ್ಲಿ ತನಕ ಕೆಲಸ ಸಫರ್ ಆಗುತ್ತೆ. ಸೊ ನಮಗೇನು ಸರಿ ಅನಿಸುತ್ತೋ ಪ್ರೇ ಮಾಡ್ಕೊಂಡು ಮಾಡೋದು, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ನಾವು ನಿಜವಾಗ್ಲೂ ಮಾಸ್ಟರ್ ವಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಈಚ್ ಆಫ್ ಅಸ್ ಶುಡ್ ಬಿಕಮ್ ಅ ವಿಷನರಿ. ನನ್ನ ಮನೆ ಸುತ್ತ ಸಮಾಜ ಸರಿಯಾಗಿ, ನಾಟ್ ಜಸ್ಟ್ ಹಾರ್ಟ್ಫುಲ್ನೆಸ್, ಸರಿಯಾಗಿರ್ಬೇಕು ಸಮಾಜ, ಎಲ್ಲರೂ ಖುಷಿಯಾಗಿರಬೇಕು, ಇಡೀ ದೇಶ ಖುಷಿಯಾಗಿರ್ಬೇಕು, ಇಡೀ ಪ್ರಪಂಚ ಖುಷಿಯಾಗಿರಬೇಕು. ವಿ ಹ್ಯಾವ್ ಟು ಕ್ರಿಯೇಟ್ ಅ ವಿಷನ್ ಆ್ಯಂಡ್ ವರ್ಕ್. ಸೊ ವಿಷನ್ ಅಂತ ಬಂದಾಗ 2 ಬರುತ್ತೆ, ಒಂದು ಹೊರಗಿನವ್ರಿಗೆ, ಒಂದು ನನಗೆ. ಸೊ ಆಸ್ಪಿರೇಷನ್, ಆಂಬಿಷನ್, ಹೇಗೆ ಅವೆರಡನ್ನು ಡಿಫ್ರೆನ್ಷಿಯೇಟ್, ಅದೇನೋ ಡಿಫ್ರೆನ್ಸ್ ಇದೆಯಾ? ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ ಅದು? ಸಿ, ಆಂಬಿಷನ್ ಈಸ್ ನಾರ್ಮಲಿ ಫಾರ್ ಅ ಮೆಟೀರಿಯಲ್ ಗ್ರೋತ್. ನಾನು ಆಫೀಸಲ್ಲಿ ದೊಡ್ಡ ನೆಕ್ಸ್ಟ್ ಪ್ರಮೋಷನ್ ಸಿಗಬೇಕು, ಐ ಶುಡ್ ಬಿಕಮ್ ಅ ಮ್ಯಾನೇಜರ್, ಐ ಶುಡ್ ಬಿಕಮ್ ಅ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್. ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಅಫೆಕ್ಟ್ಸ್ ಅಸ್ ಇನ್ ಅ ವೆರಿ materialistic sense. That is what normally ambition drives at, and that happens because of ego. ನಾಳೆ ಮ್ಯಾನೇಜರ್ ಪ್ರಮೋಷನ್ ಬಂತು, ನನ್ನ ಈಗೋ ಹೆಚ್ಚಿಗೆ ಆಗುತ್ತೆ. ಸೊ ಆ್ಯಸ್ ಲಾಂಗ್ ಆಸ್ ವಿ ಕೀಪ್ ನಮ್ಮ ಈಗೋನ ಎಲ್ಲಿ ತನಕ ಪ್ಯಾಂಪರ್ ಮಾಡ್ತಾ ಇರ್ತೀವೋ ನಮ್ಮ ಆ್ಯಂಬಿಷನ್ ಬೆಳ್ಕೊಂಡು ಹೋಗುತ್ತೆ, ನಮಗೆ ಸಂತೋಷ ಸಿಗಲ್ಲ. ಎಲ್ಲಿ ನಿಲ್ಲಿಸ್ತೀವಿ? ಅದೇ ಕೇಳ್ತಾ ಇದ್ದೆ ಇದರಲ್ಲಿ, ಏನಾಗಬೇಕು ನೀವು IBMಲ್ಲಿ ಹೆಡ್ ಆಫ್ IBM? ಇಲ್ಲಿ ಸುಮಾರು ಒಂದು 3 ಲಕ್ಷ ಜನ ಇದ್ದೀವಿ, ಎಲ್ಲರೂ IBM ಹೆಡ್ ಆಗೋಕ್ಕಾಗಲ್ಲ ಅಲ್ವಾ. ಸಿಗದೆ ಇದ್ದವ್ರಿಗೆ ಏನಾಗುತ್ತೆ, ಯಾರೋ ಒಬ್ಬರು ಆಗ್ತಾರೆ, ಮಿಕ್ದವ್ರಿಗೆಲ್ಲ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದರಿಂದ ನಮ್ಮ ಆ್ಯಂಬಿಷನ್ನಲ್ಲಿ ನಾವು ಯಾವತ್ತಿದ್ರೂ ಬೆಳಿಬೋದು, ನಾವು ಸಂತೋಷ ಸಿಗ್ಬೋದು, ಬಟ್ ಅವ್ರ ಈಗೋ ವಿಲ್ ಗೆಟ್ ಹರ್ಟ್ ಸಮ್ ಟೈಮ್. ಯಾವಾಗಲೂ ಒಂದು ಸತಿ ನಮಗೆ ಬೇಜಾರಾಗತ್ತೆ. ಆದರೆ ಆಸ್ಪಿರೇಷನ್ ಹಂಗಲ್ಲ, ನಾನು ಒಳ್ಳೆ ಮನುಷ್ಯ ಆಗಬೇಕು. ಎಷ್ಟು ಒಳ್ಳೆಯವನಾಗಬೇಕು? ನನ್ನ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಒಳ್ಳೆ ಮನುಷ್ಯ ಆಗಬೇಕು ನಾನು ಅಲ್ವಾ. ಸೊ ಆಸ್ಪಿರೇಷನ್ಗೂ ಆ್ಯಂಬಿಷನ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೆಕೆಂಡು ಸೇವಾ ಮನೋಭಾವ. ಒಂದು ಕಡೆ ಗುರುಗಳು ಹೇಳಿದ್ದಾರೆ, ಗುರುಗಳು ಕನ್ಫ್ಯೂಷಸ್ ಅಂತ ಒಬ್ಬ ಚೈನೀಸ್ ಫಿಲಾಸಫರ್ ಇದ್ದಾರೆ, ಇಫ್ ಯು ಗಿವ್ ಅ ಮ್ಯಾನ್ ಅ ಫಿಶ್, ಯು ಫೆಡ್ ಹಿಮ್ ಫಾರ್ ಅ ಡೇ. ಇಫ್ ಯು ಟೀಚ್ ಅ ಮ್ಯಾನ್ ಹೌ ಟು ಫಿಶ್, ಯು ಫೆಡ್ ಹಿಮ್ ಲೈಫ್ ಲಾಂಗ್ ಅಂತ. ಒಬ್ಬ ಮನುಷ್ಯಂಗೆ ಒಂದು ಮೀನು ಕೊಟ್ಬಿಟ್ರೆ ಒಂದು ದಿವಸ ಊಟ ಹಾಕ್ದಂಗೆ. ಅದೇ ಹೆಂಗೆ ಮೀನು ಹಿಡಿಯೋದು ಅಂತ ಹೇಳ್ಕೊಟ್ರೆ ಅವನು ಲೈಫ್ ಲಾಂಗ್ ಊಟ ಹಾಕ್ದಂಗೆ. ಸೊ ಸರ್ವಿಸ್ ಟು ದ ಸೊಸೈಟಿ ಕ್ಯಾನ್ ಹ್ಯಾಪನ್ ಅಟ್ ಮಲ್ಟಿಪಲ್ ಲೆವೆಲ್ಸ್. ದಾಜಿ ಅವ್ರ ವಿಷಯದಲ್ಲಿ ಒನ್ ಆಫ್ ದ ಥಿಂಗ್ಸ್ ವಿಚ್ ಇಸ್ ಇಂಪಾರ್ಟೆಂಟ್, ದ ಮಾಸ್ಟರ್ಸ್ ದಿಸ್ ಥಿಂಗ್ ಇಸ್, ವಿ ಆರ್ ಟ್ರೈಂಗ್ ಟು ಸರ್ವ್ ಲೈಫ್ ಹಿಯರ್, ವಿ ಆರ್ ನಾಟ್ ಟ್ರೈಂಗ್ ಟು ಸರ್ವ್ ದ ಲಿವಿಂಗ್. ವಿ ಮೇ ಸರ್ವ್ ದ ಲಿವಿಂಗ್, ಒಂದು ಹಾಸ್ಪಿಟಲ್ ಕಟ್ಬೋದು, ಒಂದು ಸ್ಕೂಲ್ ಕಟ್ಬೋದು, ವಿಚ್ ಇಸ್ ಹೆಲ್ಪಿಂಗ್ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ದಿಸ್ ವರ್ಲ್ಡ್. ಬಟ್ ವೆನ್ ಯು ಆರ್ ಟ್ರೈಂಗ್ ಟು ಸರ್ವ್ ದ ಲೈಫ್,
ಯಾವುದೇ ಒಂದು ಲೈಫ್ನ ಸರ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಯು ಆರ್ ಟೇಕಿಂಗ್ ಇಟ್ ಯರ್ ಸರ್ವಿಸ್ ದ ನೆಕ್ಸ್ಟ್ ಹೈಯರ್ ಲೆವೆಲ್, ಕನ್ಫ್ಯೂಷನ್ಸ್ ಹೇಳ್ದಂಗೆ ಅಲ್ವಾ. ಸೊ ನಾವು ಸಮಾಜದಲ್ಲಿ ಒಂದು 10 ರೂಪಾಯಿ ಕೊಟ್ಟರು ಸರ್ವಿಸ್ ಮಾಡ್ದಂಗೆ, ಅಥವಾ ಯಾರೋ ಒಬ್ಬನಿಗೆ ಒಂದು ಹೆಂಗೆ ಮಾಡಬೇಕಪ್ಪ ಒಂದು ಕೆಲಸ ಕೊಟ್ಟು ಅವ್ನು ಲೈಫ್ ಲಾಂಗ್ ಕೆಲಸ ಮಾಡೋ ಥರ ಮಾಡೋದು ಸರ್ವಿಸ್ ಇದ್ದಂಗೆ. ಸೊ ಅದರಿಂದ ನಾವು ವಿ ಶುಡ್ ಆಲ್ವೇಸ್ ಟ್ರೈ ಟು ಸರ್ವ್ ಎಟ್ ದ ಹೈಯೆಸ್ಟ್ ಲೆವೆಲ್. ಯಾರಿಗಾರು ಒಂದು 10 ರೂಪಾಯಿ ಕೊಡಬೇಕು ಅಂದ್ರೆ ನನ್ನ ಹತ್ರ ಒಂದು 20 ರೂಪಾಯಿ ಇರಬೇಕಲ್ವಾ. ನನ್ನ ಹತ್ರ 5 ರೂಪಾಯಿ ಇದೆ, ಯಾರಿಗೂ 10 ರೂಪಾಯಿ ಕೊಡೋಕ್ಕಾಗಲ್ಲ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಸರ್ವಿಸಸ್ ವಿ ಶುಡ್ ಬಿಕಮ್ ಬೆಟರ್ ಹ್ಯೂಮನ್. ನಾವು ಒಳ್ಳೆ ಮನುಷ್ಯರಾಗಬೇಕು. ನಾವು ಒಳ್ಳೆಯವ್ರಾಗೋ ತನಕ ನಾನೇ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿದ್ರೆ ಬೇರೆ ಯಾರಿಗೂ ಸಂತೋಷ ಕೊಡೋಕ್ಕಾಗಲ್ಲ ಅಲ್ವಾ ನಾನು. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಸರ್ವಿಸ್ ಇಸ್ ಟು ಡೆವಲಪ್ ಒನ್ ಸೆಲ್ಫ್. ಅದ್ರ ಕಡೆ ಗಮನ ಕೊಡಬೇಕು. ದ ರೆಸ್ಟ್ ಫಾಲೋಸ್ ಆಟೋಮ್ಯಾಟಿಕಲಿ. ನಾವು ಒಳ್ಳೆ ಮನುಷ್ಯರಾದ್ಮೇಲೆ ಬೇರೆಯವ್ರು ಸಹಾಯ ಮಾಡಲೇಬೇಕಾಗತ್ತೆ. ಯಾರು ಹಸ್ಕೊಂಡು ಹೋಗ್ತಿದ್ರೆ ನಮ್ಮ ಮನಸ್ಸು ತಡೆಯಲ್ಲ ಅಲ್ವಾ. ಆದ್ದರಿಂದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಮಾಸ್ಟರ್ಸ್ ವಿಷನ್ ಇಸ್ ಈಚ್ ಒನ್ ಆಫ್ ಅಸ್ ಶುಡ್ ಬಿಕಮ್ ಅ ಬೆಟರ್ ಹ್ಯೂಮನ್ ಬೀಯಿಂಗ್. ಐ ಥಿಂಕ್ ದಟ್ಸ್ ವೇರ್ ದ ಪ್ರೈಮರಿ ಫೋಕಸ್ ಶುಡ್ ಬಿ. ದ ರೆಸ್ಟ್ ಆಲ್ ಫಾಲೋಸ್. ಅದೊಂದು ನಾವು ಸರಿಯಾಗಿ ಮಾಡ್ಕೊಂಬಿಟ್ರೆ ಮಿಕ್ಕಿದೆಲ್ಲ ಆಟೋಮೆಟಿಕ್ ಆಗುತ್ತೆ. ನಾನು ನಿನ್ನೆ ಹೆಂಗಿದ್ನೋ ಅದಕ್ಕಿಂತ ಒಳ್ಳೆ ಮನುಷ್ಯ ಆಗಿರಬೇಕು. ಒಂದು 3 ಅಡಿ, ಒಂದು 3 ವರ್ಷಕ್ಕೆ 2.5 ಅಡಿ ಇರುತ್ತೆ ಮಗು. 4 ವರ್ಷ ಆಗೋಷ್ಟೊತ್ತಿಗೆ 2 ಅಡಿ ಆಗಿಬಿಟ್ರೆ ಎಷ್ಟು ಬೇಜಾರಾಗತ್ತಲ್ವ ಅದರ ತಾಯಿಗೆ. ನಮ್ಮ ಪರಿಸ್ಥಿತಿ ಹಂಗಾಗ್ತದೆಯಾ ನೋಡ್ಬೇಕು ನಾವು. ನಾವು ನಿನ್ನೆ ಇದ್ದಿದ್ದಕ್ಕಿಂತ ಇವತ್ತು ಉತ್ತಮ ಮನುಷ್ಯನಾಗಿದ್ದೀನೋ ಇಲ್ವೋ. That's what will make masters very happy, and that's his vision, to make each one of us a better human being. ನನ್ನ ಅರ್ಥ ಆಗಿರೋದು ಇಷ್ಟಪ್ಪ. ಇದು ನೀವೆಲ್ಲ ಒಂದು ಜಿಸ್ಟ್ ನೋಡಿದ್ರೆ ಹೃದಯ ಪರಿವರ್ತನೆ ಆಗಬೇಕು ಅಂತ. ಹಾರ್ಟ್ಫುಲ್ನೆಸ್ ಪದ್ಧತಿ ಹೃದಯ ಪರಿವರ್ತನೆಯಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ? ಹಾರ್ಟ್ಫುಲ್ನೆಸ್ಸು ಬೇರೆ ಇದಕ್ಕಿಂತ ಪದ್ಧತಿಗಳಿಂತ 2 ವಿಭಿನ್ನವಾದ ಅಂಶ ಇದೆ. ಒಂದು ಟ್ರಾನ್ಸ್ಮಿಷನ್, ಪ್ರಾಣಾಹುತಿ. ಪ್ರಾಣಾಹುತಿ ನಮ್ಮ ಧ್ಯಾನ ಕೂತ್ಕೊಂಡಾಗ ಅಥವಾ ನಾವು ಯಾವಾಗಲೇ ಹೃದಯದ ಕಡೆ ಗಮನ ಕೊಟ್ಟಾಗ ಟ್ರಾನ್ಸ್ಮಿಷನ್ ಇರುತ್ತಲ್ಲ, ಅದರಲ್ಲಿ ಇಟ್ ಕ್ಯಾನ್ ಮೇಕ್ ಮ್ಯಾಜಿಕ್. ಹೆಂಗೆ ಏನು ಅಂತೆಲ್ಲ ಗೊತ್ತಾಗಲ್ಲ, ಬಟ್ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಇನ್ ಯುವರ್ ಲೈಫ್. ಮಾಸ್ಟರ್ ಹೇಳಿದ್ದಾರೆ ಇಲ್ಲ ಒಂದು ಕಡೆ, ಇಫ್ ಯು ಟ್ರಾನ್ಸ್ಮಿಟ್ ಟು ಅ ಥೀಫ್ ವಿಲ್ ಬಿಕಮ್ ಅ ಪರ್ಫೆಕ್ಟ್ ಥೀಫ್. ಟೈವರಿ ಇದೆಯಲ್ಲ ಥೀಫ್ ಆ್ಯಟಿಟ್ಯೂಡ್, ಅದನ್ನು ಹೆಂಗೆ ತೆಗೆದಾಕಬೇಕು? ಶುದ್ಧೀಕರಣ. ಸೊ ಟ್ರಾನ್ಸ್ಮಿಷನ್ ಆ್ಯಂಡ್ ಕ್ಲೀನಿಂಗ್ ಆರ್ 2 ವೆರಿ ಇಂಪಾರ್ಟೆಂಟ್ ಯುನೀಕ್ ಆಸ್ಪೆಕ್ಟ್ಸ್ ಆಫ್ ಹಾರ್ಟ್ಫುಲ್ನೆಸ್. ಒಂದು ಬೇಡದೇ ಇದ್ದಂಗೆ ತೆಗೆದಾಕತ್ತೆ, ಇನ್ನೂ ಒಂದು ನಾವು ಏನು ಉಳಿಸ್ಕೋಬೇಕು ಅಂತಿರ್ತೀವೋ, ಕೆಟ್ಟತನ ಉಳಿಸ್ಕೋಬೇಕು ಅಂದರೆ ಕೆಟ್ಟತನ ಹೆಚ್ಚಿಗೆ ಆಗುತ್ತೆ, ಒಳ್ಳೆತನ ಉಳಿಸ್ಕೋಬೇಕು ಅಂದರೆ ಒಳ್ಳೆತನ ಹೆಚ್ಚಿಗೆ ಆಗುತ್ತೆ. ಸೊ ಶುದ್ಧೀಕರಣದಿಂದ ನಾವು ಬೇಡದೇ ಇದ್ದಂಗೆ ತೆಗೆದಾಕಿ ನಮಗೇನು ಎಸೆನ್ಸ್ ಇರುತ್ತೋ ಅದರಿಂದ ಬೆಳೆಸ್ಕೋಬೇಕು ಅಂದರೆ ಟ್ರಾನ್ಸ್ಮಿಷನಿಂದ ಆಗುತ್ತೆ. ಸೊ ಹಾರ್ಟ್ಫುಲ್ನೆಸ್ ಇಸ್ ವೆರಿ ಎಫೆಕ್ಟಿವ್. ಈ ಟ್ರಾನ್ಸ್ಮಿಷನ್ ಅಂತೂ ಎಲ್ಲೂ ಬಂದಿಲ್ಲ, ಯಾವುದೇ ಪದ್ಧತಿ ಇರಲಿಲ್ಲ. ಆ್ಯಂಡ್ ಹಾರ್ಟ್ಫುಲ್ನೆಸ್ ಇಸ್ ದ ಓನ್ಲಿ ಸಿಸ್ಟಮ್. ಬೇರೆ ಯಾವ ಪದ್ಧತಿಲೋ ನಮಗೆ ಈ ಜೀವನದಲ್ಲಿ ಮೋಕ್ಷ ಸಿಗುತ್ತೆ, ದೈವ ಸಾಕ್ಷಾತ್ಕಾರ ಆಗುತ್ತೆ. ನಾನು ಇಲ್ಲಿ ತನಕ ಯಾವ ಸಿಸ್ಟಮಲ್ಲೂ ಕೇಳಿಲ್ಲ ಈ ಜನ್ಮದಲ್ಲಿ ಸಿಗುತ್ತೆ ನಿಮಗೆ, ಪ್ರೊವೈಡೆಡ್ ನಾವು ಪ್ರಾಕ್ಟೀಸ್ ಮಾಡಬೇಕು. ನಾವು ಪ್ರಾಕ್ಟೀಸ್ ಸರಿಯಾಗಿ ಮಾಡಿದಿರೋ ಹಾರ್ಟ್ಫುಲ್ನೆಸ್ಸಿಂದ ಉಪಯೋಗ ಇಲ್ಲ ಅಂದರೆ ಉಪಯೋಗ ಇಲ್ಲ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಇಟ್ ಇಸ್ ಲೈಕ್ ಮಧ್ಯೆ ಹೇಳ್ದಂಗೆ ಸೆಲ್ಫ್ ಡೆವಲಪ್ಮೆಂಟ್ ಅಲ್ವಾ. ನನ್ನದು 20 ರೂಪಾಯಿ ಇದ್ರೆ 10 ರೂಪಾಯಿ ಕೊಡ್ಬೋದು. ಅದು ಹೆಂಗಾಗುತ್ತೆ? ಪ್ರಾಕ್ಟೀಸ್. ಸೊ ಐ ಥಿಂಕ್ ಹಾರ್ಟ್ಫುಲ್ನೆಸ್ ಎಷ್ಟು ಎಫೆಕ್ಟಿವ್ ನಾವು ತಿಳ್ಕೊಬೇಕು ಅಂದರೆ ನಾವು ಪ್ರಾಕ್ಟೀಸ್ ಮಾಡಬೇಕು. ನಾವು ಪ್ರಾಕ್ಟೀಸ್ ಮಾಡದೇ ಇದ್ದರೆ ಗೊತ್ತಾಗಲ್ಲ ನಮಗೆ ಎಫೆಕ್ಟಿವ್ನೆಸ್. ಯಾರೇ ಹೇಳಿ ಇದು ಮಾಡಿ ಓದಿ ಹೇಳಿ ಅರ್ಥ ಮಾಡ್ಕೊಂಡು ಬೇರೆಯವ್ರು ನೋಡಿ ಇದಾಗೋದಿಲ್ಲ. ನಮಗೆ ಅನುಭವ ಆಗಬೇಕು ಅಂದರೆ ಇಟ್ಸ್ ಎಕ್ಸ್ಪೀರಿಯನ್ಷಿಯಲ್ ಸಿಸ್ಟಮ್. ಯು ಆರ್ ದ ಎಕ್ಸ್ಪೆರಿಮೆಂಟ್, ಯು ಆರ್ ದ ಎಕ್ಸ್ಪೆರಿಮೆಂಟರ್, ದ ರಿಸಲ್ಟ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್ ಈಸ್ ಆಲ್ಸೋ ಯು. ಸೊ ಇಲ್ಲಿ ನಾವು ಮಾಡಬೇಕು, ನಮ್ಮ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಿರೋ ಉಪಯೋಗ ಇಲ್ಲ ಅಂದರೆ ಉಪಯೋಗ ಇಲ್ಲ ಅಷ್ಟೇ. ಸೊ ಅದರಿಂದ ಹಾರ್ಟ್ಫುಲ್ನೆಸ್ಸಲ್ಲಿ ಮೇನ್ ಎಂಫಸಿಸ್ ಆನ್ ಪ್ರಾಕ್ಟೀಸ್. ಸೊ ಈ ವಿಷಯ ನಾವು ಈಗಿನ ಯುವಕರ ಹತ್ರ ಮಾತಾಡಿದ್ರೆ ಫಸ್ಟ್ ಬರೋದು, ನಾನು ಇಷ್ಟು ಸಾಫ್ಟಾಗಿ ಇಷ್ಟು ಒಳ್ಳೆಯವನಾದರೆ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಜೀವನ ಮಾಡೋದು ಹೇಗೆ ಅಂತ. ಸೊ ಅದು ಹೇಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗಾಗುತ್ತೆ? ಅದೇ ಒಂದು ಸತಿ ರಾಮಕೃಷ್ಣ ಪರಮಹಂಸರದ ಒಂದು ಕಥೆ ಇದೆ. ಒಂದು ಹಾವಿಗೆ ಕಚ್ಚು ಕೊಡ್ದಪ್ಪ ನೀನು, ಯಾರಿಗೂ ತೊಂದರೆ ಮಾಡ್ಕೊಡು ಅಂತ ಹೇಳಿದಾಗ ನೆಕ್ಸ್ಟ್ ಟೈಮ್ ಅಂದರೆ ಹಾವು ಚಿಕ್ಕ ಪುಟ್ಟ ಹುಡುಗರೆಲ್ಲ ತೆಗೆದು ಕಲ್ಲು ಹೊಡಿಯೋದು, ಮೈ ತುಂಬ ಗಾಯ ಆಗಿತ್ತಂತೆ. ಯಾಕಪ್ಪ ಅಂದರೆ ನೀವೇ ಹೇಳಿದ್ದು ಸ್ವಾಮೀಜಿ ನನಗೆ ಕಚ್ಚು ಕುಡ್ದು ಅಂತ. ನಾ ಕಚ್ಚು ಕುಡ್ದು ಅಂತ ಹೇಳಿದೆಪ್ಪ, ಹಿಸ್ ಮಾಡಬೇಡ ಅಂತ ಹೇಳಿಲ್ಲ ಅಂತ ಹೇಳಿದೆ ಅಲ್ವಾ. ಅದರಿಂದ ನಾವು ಕೆಲವು ಸತಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ವಿ ಹ್ಯಾವ್ ಟು ಕಾಂಪೀಟ್, ದೇರ್ ಇಸ್ ನೋ ಚಾಯ್ಸ್. ಬಟ್ ಒನ್ ಥಿಂಗ್ ವಿ ಹ್ಯಾವ್ ಟು ರಿಯಲೈಸ್ ಇಸ್ ದ ಕಾಂಪಿಟೇಷನ್ ಈಸ್ ಆಲ್ವೇಸ್ ವಿತ್ ಮೈ ಸೆಲ್ಫ್. ನಾನು ಬೇರೆಯವ್ರಿಗಿಂತ ಉತ್ತಮವಾಗಬೇಕು ಅನ್ನೋದಕ್ಕಿಂತ ಗುರುಗಳು ಇದನ್ನು 1000 ಕಡೆ ಹೇಳಿದ್ದಾರೆ. ನನಗೆ ನಿನ್ನೆ ಹೆಂಗಿದ್ನೋ ನಾನು ಅದಕ್ಕಿಂತ ಉತ್ತಮವಾಗಬೇಕು. ಸೊ ದ ಕಾಂಪಿಟೇಷನ್ ಈಸ್ ಆಲ್ವೇಸ್ ಯು. ನಾವೇ ನಮ್ಮ ಕಾಂಪಿಟೇಷನ್ನು, ನಾಟ್ ಅದರ್ಸ್. ಸೊ ಇನ್ ದ ಕಾಂಪಿಟೇಟಿವ್ ವರ್ಲ್ಡ್ ಇಫ್ ಯು ವಾಂಟ್ ಟು ಸಕ್ಸೀಡ್, ಯು ಹ್ಯಾವ್ ಟು ಸ್ಟಡಿ ಬೆಟರ್, ಯು ಹ್ಯಾವ್ ಟು ವರ್ಕ್ ಬೆಟರ್, ಯು ಹ್ಯಾವ್ ಟು ಅರ್ನ್ ಬೆಟರ್. ದುಡ್ಡು ಅನ್ನೋದು ಎಲ್ಲರಿಗೂ ಬೇಕು. ಬಟ್ ಗುರುಗಳು ಒಂದು ಕಡೆ ಹೇಳ್ತಾ ಇದ್ರೆ, ಅವಾಗಲೂ ಮಾತಾಡ್ತಾ ಇರ್ಬೇಕಾದ್ರೆ, ಎನಿ ಫೂಲ್ ಕ್ಯಾನ್ ಅರ್ನ್ ಬಟ್ ಸ್ಪೆಂಡಿಂಗ್ ನೀಡ್ಸ್ ವಿಸ್ಡಮ್ ಅಂತ. ಯಾರು ಬೇಕಾದ್ರೂ ದುಡ್ಡು ಸಂಪಾದಿಸ್ಬೋದಂತೆ, ಆದರೆ ಅದನ್ನು ಖರ್ಚು ಮಾಡೋಕ್ಕೆ ಬುದ್ಧಿವಂತನ ಇರಬೇಕು ಅಂತ. ಸೊ ದುಡ್ಡು ಎಲ್ಲರಿಗೂ ಬೇಕು. ಬಟ್ ಮೊನ್ನೆನೂ ದಾಜಿಯವ್ರು ಹೇಳ್ತಾ ಇದ್ರು ಒಂದು ಟಾಕಲ್ಲಿ, ಇಫ್ ಓನ್ಲಿ ದ ಬ್ಯಾಡ್ ಪೀಪಲ್ ಇನ್ ದಿಸ್ ವರ್ಲ್ಡ್ ಮೇಕ್ ಮನಿ, ವಾಟ್ ವಿಲ್ ಹ್ಯಾಪನ್ ಟು ದಿಸ್ ವರ್ಲ್ಡ್ ಅಂತ. ಸೊ ನಾವೆಲ್ಲರೂ ದುಡ್ಡು ಸಂಪಾದಿಸೋಕ್ಕೆ ಮಾಡೋಕ್ಕೆ ಪ್ರಯತ್ನ ಪಡಬೇಕು, ಫುಲ್ ಪ್ರಯತ್ನ ಪಡಬೇಕು. ಆದರೆ ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ತೀವಿ ಅದ್ರ ಕಡೆ ಗಮನ ಕೊಡಬೇಕು.
ಸೊ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಯಾರು ನಮ್ಮನ್ನು ಸನ್ಯಾಸಿಗಳಾಗಿ ಬಿಟ್ಟೋಗಿ ಇಟ್ಸ್ ನಾಟ್ ಎ ಎಸ್ಕೇಪಿಸ್ ಸಿಸ್ಟಮ್, ಓಡೋಗೋವಂಥ ಸಿಸ್ಟಮ್ ಅಲ್ಲ ಇದು. ನಾವು ಇದರಲ್ಲಿ ಇದ್ಕೊಂಡು ನಾವೇ ಕಾಂಪಿಟೇಷನ್, ನಮ್ಮ ನೆನ್ನೆ ಹೆಂಗಿದ್ನೋ ಅದಕ್ಕಿಂತ ಈ ವರ್ಷ ಚೆನ್ನಾಗಿದ್ದು ಹೆಚ್ಚಿಗೆ ಆಗಿರ್ಬೇಕು, ನಾನು ಅದ್ರ ಬಗ್ಗೆ ಕಾಂಪೀಟ್ ಮಾಡಬೇಕು. ಬಟ್ ಇಫ್ ಇಟ್ ಲುಕ್ ಅಟ್ ದ ಎಕ್ಸ್ಟರ್ನಲ್ ವರ್ಲ್ಡ್ ಆ್ಯಂಡ್ ಟ್ರೈ ಟು ಕಾಂಪೀಟ್, ಡಿಪ್ರೆಷನ್ ಆಗುತ್ತೆ, ಆ್ಯಂಗ್ಸೈಟಿ ಬರುತ್ತೆ. ಬಟ್ ನಮಗೆ ನಾವೇ ಕಾಂಪಿಟೇಷನ್ ಯಾಕಪ್ಪ ಹಿಂಗೆ ಮಾಡಿದೆ, ನಾಳೆ ಹೆಂಗೆ ಮಾಡಿಕೊಡು ಅನ್ನೋ ಭಾವನೆ ಬರುತ್ತೆ. ಈ ರೌಂಡ್ ಮುಗ್ಸೋಕ್ಕೆ ಮುಂಚೆ ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡು. ನಾನು ಕೆಲವು ಪದಗಳು ಹೇಳ್ತೀನಿ, ನಿಮಗೆ ಏನು ಅನಿಸುತ್ತೆ, 1 ವರ್ಡ್ ಅಥವಾ 2 ವರ್ಡ್ಸಲ್ಲಿ. ನಿಮ್ಮ ಪ್ರಕಾರ ಜೀವನ ಅಂದರೆ ಉತ್ತಮ ಮನುಷ್ಯರಾಗಬೇಕು ನಾವು. ನೆನ್ನೆ ಹೆಂಗಿದ್ವು ಅದಕ್ಕಿಂತ ಹೆಚ್ಚಿಗೆ ಆಗಬೇಕು. 3ನೇ ಕ್ಲಾಸಿಂದ 4ನೇ ಕ್ಲಾಸ್ಗೆ ಹೋದಂಗೆ. ಆಧ್ಯಾತ್ಮ ಅಂದರೆ ನಿಮ್ಮ ಪ್ರಕಾರ? ಆಧ್ಯಾತ್ಮ ನಮ್ಮ ಜೀವನದ ಎಲ್ಲ ಅಂಶಗಳನ್ನು ಇದಾಗಬೇಕು. ಫ್ಯಾಮಿಲಿ ಲೈಫು, ಪ್ರೊಫೆಷನ್ ಲೈಫು, ಮೆಟೀರಿಯಲ್ ಲೈಫ್ ಎಲ್ಲನೂ ಉತ್ತಮಪಡಿಸ್ಬೇಕು. ಮಾಡಿದ್ರಲ್ಲಿ ಏನು ಮಾಡಿದ್ರು ಚೆನ್ನಾಗಿ ಮಾಡಬೇಕು, ಅದು ಆಧ್ಯಾತ್ಮ. ಧ್ಯಾನ ಅಂದರೆ ನಮ್ಮೊಳಗಿರೋ ಆ ಸತ್ಯತೆನ, ನಮ್ಮ ಮೂಲ ಸ್ವರೂಪನ ಕಂಡುಹಿಡ್ಕೊಳ್ಳೋದೇ ಧ್ಯಾನ. ಕರ್ಮ ಅಂದರೆ ನಮ್ಮ ಕರ್ತವ್ಯ ನಿಭಾಯಿಸ್ಕೊಂಡು ಆದಷ್ಟು ಬೇರೆಯವ್ರಿಗೆ ತೊಂದರೆ ಕೊಡ್ತೀರಾ, ಕರ್ತವ್ಯ ನಿಭಾಯಿಸೋದು ಕರ್ಮ. ಭಕ್ತಿ 1-2 ನಿಮಿಷ ಎಕ್ಸ್ಟ್ರಾ ತೊಗೋತಿದ್ದಕ್ಕೆ ನಾನು ಹೇಳಬೇಕು ಅಂದ್ಕೊಂಡಿದ್ದೆ, ಮರ್ತೋಯ್ತು. ಇದು ತುಂಬ ಈಸಿ. ಲವ್ ಆ್ಯಂಡ್ ಡಿವೋಷನ್ ಅಂತ ಹೇಳ್ತಾರೆ. ಲವ್ ಈಸ್ ವೆರಿ ಈಸಿ, ಡಿವೋಷನ್ ಈಸ್ ಮೋರ್ ಡಿಫಿಕಲ್ಟ್. ಸೊ ಭಕ್ತಿ ಅಂತಂದರೆ ಬೇರೆಯವ್ರ ಕಾಲಿಗೆ ಬಿದ್ದು ಶರಣಾಗತಿ ಅಲ್ಲ. ಈಗ ಒಂದು ಮಗು ಅದರ ತಾಯಿ ಕಡೆಗೆ ಎಷ್ಟು ಒಲವಿರುತ್ತೋ ಆ ಥರ ನಾವು ಆ ಪರಮಾತ್ಮನ ಕಡೆ ಭಕ್ತಿಯಿಂದ ಇರಬೇಕು. ಭಕ್ತಿ ಅಂದರೆ ವಿ ಆರ್ ನಾಟ್ ಫಾಲಿಂಗ್ ಅಟ್ ಇಸ್ ಫೀಟ್. ಕಾಲಿಗೆ ಬೀಳೋ ನೆಸಿಟಿ ಇಲ್ಲ. ರಾಜೀವ್ರ ಕಾಲಿಗೆ ಬಿದ್ದರೆ ಬೈಸ್ಕೋತೀವಿ ನಾವು, ಯಾಕೆಂದರೆ ಈ ಸೀಸ್ ದಟ್ ಭಾವನೆ ಒಳಗಿರ್ಬೇಕು ನಮ್ಮ ಮನಸ್ಸಿನಲ್ಲಿ. ಸೊ ಭಕ್ತಿ ಅನ್ನೋದು ಬಹಳ ಕಷ್ಟ ಡೆವಲಪ್ ಆಗೋದು. ಲವ್ ಈಸ್ ಈಸಿ, ಅಷ್ಟು ಮಾಡ್ತಾರೆ ಗುರುಗಳು ನಮಗೆ. ಸೊ ಲವ್ ಆಟೋಮೆಟಿಕ್ಕಾಗಿ ಬೆಳೆಯುತ್ತೆ. ಬಟ್ ಆ ಡಿವೋಷನ್ ಮಾಸ್ಟರ್ಡ್ ಆಫ್ ಲವ್ ಆ್ಯಂಡ್ ಡಿವೋಷನ್ ಆರ್ 2 ಇಂಪಾರ್ಟೆಂಟ್ ಥಿಂಗ್ಸ್. ವಿತೌಟ್ ಡಿವೋಷನ್ ಸರೆಂಡರ್ ಕೆನಾಟ್ ಹ್ಯಾಪನ್ ಅಂತ. ಸೊ ಭಕ್ತಿ ಅನ್ನೋದು ಬೆಳೆಸ್ಕೋಬೇಕು. ಈಚ್ ಒನ್ ಆಫ್ ಅಸ್ ಟು ಕಾನ್ಷಿಯಸ್ಲಿ ವರ್ಕ್ ಫಾರ್ ಇಟ್. ಪ್ರಾರ್ಥನೆ ಅಂದರೆ ಇಟ್ಸ್ ಎ ವೆರಿ ಪೋರ್ಟೆಂಟ್ ವೆಪನ್. ನಮ್ಮ ಕೈಲಾಗದೆ ನಮ್ಮ ಫುಲ್ ಪ್ರಯತ್ನ ಪಟ್ಟು ಆಗದೇ ಇದ್ದಕ್ಕೆ ನನ್ನ ಕೈಲಾಗಲ್ಲಪ್ಪ ನಿನ್ನ ಸಹಾಯ ಬೇಕು ಅಂತ ಕೇಳ್ಕೊತೀವಲ್ಲ, ಹಾರ್ಟ್ ಫೆಲ್ಟ್, ಕಣ್ಣಲ್ಲಿ ನೀರು ಬರಬೇಕಂತ ಗುರುಗಳೊಂದು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬ ಕಣ್ಣಿಲ್ದೇ ಇದ್ದು ಕಿವಿ ಕೇಳದೆ ಇದ್ದು ಭಿಕ್ಷುಕ ರೋಡಲ್ಲಿ ಕೂತಿರ್ತಾನೆ, ಒಂದು ಪಾತ್ರೆ ಇಟ್ಕೊಂಡಿರ್ತಾನೆ, ಕಣ್ಣು ಕಾಣಲ್ಲ, ಯಾರು ಬರ್ತಾರೋ ಗೊತ್ತಾಗಲ್ಲ, ಅವ್ನ ಕಿವಿನೂ ಕೇಳಲ್ಲ, ಯಾರು ಏನು ಹಾಕ್ತಾರೆ ಪಾತ್ರೆಗಳು ಗೊತ್ತಾಗಲ್ಲ. ಬಟ್ ಜೀವನ ನಡಿಬೇಕು ಅಂದ್ರೆ ಪಾತ್ರೆ ಏನೋ ಬೀಳಬೇಕು, ಕಾಯ್ತಾ ಕೂತಿರ್ತೀವಲ್ಲ, ಅದು ಪ್ರಾರ್ಥನೆ. ನಮಗೋಸ್ಕರ ಪ್ರಾರ್ಥಿಸೋಕ್ಕಿಂತ ಎಲ್ಲರಿಗೋಸ್ಕರ ಪ್ರಾರ್ಥಿಸೋದು ಬೆಟರ್. ಬದಲಾವಣೆ ಅಂದರೆ ನೆನ್ನೆ ಇದ್ದಿದ್ದಕ್ಕಿಂತ ಇವತ್ತು ಉತ್ತಮ ಮನುಷ್ಯನಾಗಬೇಕು, ಅದು ಬದಲಾವಣೆ. ಮನಃಶಾಂತಿ ಅಂದರೆ ನನಗೆ ಮನಃಶಾಂತಿ ತುಂಬ ಬ್ರಾಡ್ ಆಸ್ಪೆಕ್ಟು. ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ನನಗೆ ಸಂತೋಷ ಆಗಬೇಕು. ಐ ಶುಡ್ ಬಿ ಹ್ಯಾಪಿ ಇರ್ರೆಸ್ಪೆಕ್ಟಿವ್ ವಾಟ್ ಹ್ಯಾಪನ್ಸ್ ಅರೌಂಡ್ ಮೀ. ನಿಮ್ಮ ಪ್ರಕಾರ ಅಂತಿಮ ಸತ್ಯ ಅಂದರೆ? ದೇರ್ ಇಸ್ ಓನ್ಲಿ ಒನ್ ಟ್ರೂತ್. ನಮ್ಮ ಇನ್ಫ್ಯಾಕ್ಟ್ ಮ್ಯಾಕ್ಸಿಮ್ 5 says ಬಿ ಟ್ರೂತ್ಫುಲ್ ಅಂತ. ಅಂದರೆ ನಾವು ಸುಳ್ಳು ಹೇಳ್ಕೊಡ್ದು ಅಂತಲ್ಲ, ಸುಳ್ಳು ಹೇಳ್ಕೊಡ್ದು ಅದು ನಿಜ. ಬಟ್ ದೇರ್ ಇಸ್ ಓನ್ಲಿ ಒನ್ ಟ್ರೂತ್. ಅಂತಿಮ ಸತ್ಯ ನಾವು ಆ ಪರಮಾತ್ಮನ ಥರ ಆಗಬೇಕು, ಅದು ಅಂತಿಮ ಸತ್ಯ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್. ಥ್ಯಾಂಕ್ ಯು.